ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದಲ್ಲಿ ಮೂರನೇ ಅಧ್ಯಾಯ ವೃಂದಾವನದಾಚೆಯ ಕೃಷ್ಣಲೀಲೆ, ಇದನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ವೃಂದಾವನದಲ್ಲಿ ಕೃಷ್ಣನ ಲೀಲೆಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಮೈತ್ರೇಯರು ಕೇಳಿದಂತಹ ಪ್ರಶ್ನೆಗೆ ಉದ್ಧವನು ಶ್ರೀಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ಶ್ರೀಕೃಷ್ಣನು ನಡೆಸಿದಂತಹ ಎಲ್ಲ ಲೀಲೆಗಳನ್ನು ಕೂಡ ಸ್ಮರಿಸ್ತಾ ಇದ್ದಾನೆ. ಅದನ್ನ ಶ್ರೀಮದ್ ಭಾಗವತವು ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬರುವಂತಹ ವಿಚಾರಗಳು ಏನಿದೆ ಅವುಗಳ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಇಲ್ಲಿ ನಾವು ಕಾಣಬಹುದು. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನು 10ನೇ ಸ್ಕಂದದಲ್ಲಿ ಅಥವಾ ಕೃಷ್ಣ ಪುಸ್ತಕದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಈ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಸ್ಕಂದ 3, ಅಧ್ಯಾಯ 3, ವೃಂದಾವನದ ಆಚೆಯ ಕೃಷ್ಣ ಲೀಲೆ. ಮೊದಲನೆಯ ಶ್ಲೋಕ. ಉದ್ಧವ ಉವಾಚ ತಥಾ ಸ ಆಗತ್ಯ ಪುರಂ ಸ್ವಪಿತ್ರೋ ಚಿಕೀರ್ಷಯಾ ಶಂಬಲದೇವ ಸಂಯುತಃ ನಿಪಾತ್ಯ ತುಂಗಾದ್ರಿ ಹುಯೂಥನಾಥಂ ಹತಂ ವ್ಯಕರ್ಷದ್ ವಸುಮೋಜಸೋರ್ವ್ಯಾಂ. ಅನುವಾದ. ಉದ್ಧವನು ಹೀಗೆಂದನು. ಆಮೇಲೆ ಭಗವಾನ್ ಶ್ರೀಕೃಷ್ಣನು ಶ್ರೀ ಬಲರಾಮನೊಂದಿಗೆ ಮಥುರಾ ಪಟ್ಟಣಕ್ಕೆ ಹೋದನು. ತಮ್ಮ ತಂದೆ ತಾಯಿಗಳನ್ನು ಸಂತೋಷಪಡಿಸುವುದಕ್ಕಾಗಿ ಅವರು ಸಕಲ ಶತ್ರುಗಳಿಗೆ ನಾಯಕನಾದ ಕಂಸನನ್ನು ಅವನ ಸಿಂಹಾಸನದಿಂದ ಕಳಕ್ಕೆ ಎಳೆದರು. ತಮ್ಮ ಪ್ರಬಲ ಶಕ್ತಿಯಿಂದ ಅವನನ್ನು ನೆಲಕ್ಕೆ ಎಳೆದು ಕೊಂದರು. ಇದು ಕಂಸವಧೆಯ ಕಥೆಯನ್ನ ಹೇಳುವಂತಹ ಶ್ಲೋಕ. ಶ್ರೀಕೃಷ್ಣನು ವೃಂದಾವನವನ್ನ ಬಿಟ್ಟು ಮಥುರೆಗೆ ಹೋದಂತಹ ಕಾರಣ ಏನು ಅಂತ ಹೇಳಿದ್ರೆ ಕಂಸನ ವಧೆಯನ್ನ ಮಾಡುವುದಕ್ಕೋಸ್ಕರ. ಕಂಸನಿಗೆ ಶ್ರೀಕೃಷ್ಣನಿಂದ ತನಗೆ ಮರಣ ಉಂಟಾಗ್ತದೆ ಅನ್ನುವಂತಹ ಭಯದಿಂದಾಗಿ ಆತನು ಶ್ರೀಕೃಷ್ಣನನ್ನೇ ಸಾಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ಅಸುರರನ್ನ ವೃಂದಾವನಕ್ಕೆ ಕಳುಹಿಸಿಕೊಡುತ್ತಾನೆ. ಆದ್ರೆ ಶ್ರೀಕೃಷ್ಣನು ಆ ಎಲ್ಲಾ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ. ಕೊನೆಗೆ ಕಂಸನು ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಇರುವಲ್ಲಿಗೆ ಕೃಷ್ಣನನ್ನ ಕರೆಸಿಕೊಳ್ಳುತ್ತೇನೆ, ನಾನು ಇರುವಲ್ಲಿಯೇ ಅವನನ್ನ ಸಂಹಾರ ಮಾಡುವುದು ಸುಲಭ, ಯಾಕಂದ್ರೆ ಎಲ್ಲ ರಾಕ್ಷಸರು ನನ್ನ ಹತ್ತಿರನೇ ಇದ್ದಾರೆ, ಒಬ್ಬೊಬ್ಬರನ್ನಾಗಿ ಅಲ್ಲಿ ಕಳಿಸುವುದಕ್ಕಿಂತ ಅವನನ್ನೇ ನಮ್ಮ ಹತ್ತಿರಕ್ಕೆ ಕಳಿಸಿಕೊಂಡ್ರೆ ಕೆಲಸ ಸುಲಭದಲ್ಲಿ ಸಾಧಿಸಬಹುದು ಅನ್ನುವಂತಹ ಉದ್ದೇಶದಿಂದ ಆ ಒಂದು ಬಿಲ್ಲು ಹಬ್ಬವನ್ನ ಆಚರಿಸುವುದಕ್ಕೋಸ್ಕರ ಶ್ರೀಕೃಷ್ಣ ಮತ್ತು ಬಲರಾಮ ಇಬ್ಬರನ್ನು ಕರೆದುಕೊಂಡು ಬರ್ಲಿಕ್ಕೋಸ್ಕರ ಅಕ್ರೂರನನ್ನ ಕಳುಹಿಸಿಕೊಡ್ತಾರೆ. ಅಕ್ರೂರನು ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದಾನೆ. ಆತನಿಗೆ ಶ್ರೀಕೃಷ್ಣನನ್ನ ಕರೆದುಕೊಂಡು ಬರುವಂತಹ ಒಂದು ನೆಪದಿಂದ ಕೃಷ್ಣ ಬಲರಾಮರ ದರ್ಶನ ತನಗಾಗ್ತದೆ ಅನ್ನುವಂತಹ ಒಂದು ಸಂತೋಷ ಬಹಳಷ್ಟಾಯಿತು. ಹಾಗೆ
ಆ ಸಂತೋಷದಲ್ಲಿಯೇ ಅಕ್ರೂರನು ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಶ್ರೀಕೃಷ್ಣನ ಪಾದಕಮಲದ ಚಿಹ್ನೆಗಳನ್ನ ಆತನು ನೆಲದ ಮೇಲೆ ಕಂಡಾಗ ಅದರ ಮೇಲೆ ಹೊರಳಾಡ್ತಾನೆ. ಅಷ್ಟೊಂದು ಶ್ರೀಕೃಷ್ಣನಲ್ಲಿ ಆತನು ಭಕ್ತಿಯನ್ನ ಹೊಂದಿದ್ದ. ಆಮೇಲೆ ಕೃಷ್ಣನು ವೃಂದಾವನವನ್ನ ಬಿಟ್ಟು ಬರುವುದು ಅಂತ ಹೇಳಿದ್ರೆ ವೃಂದಾವನ ವಾಸಿಗಳಿಗೆ ಯಾರಿಗೂ ಕೂಡ ಅದು ಇಷ್ಟವಾಗ್ಲಿಲ್ಲ. ಆಗ ಶ್ರೀಕೃಷ್ಣನು ಹೇಳ್ತಾನೆ, ನಾನು ಕಂಸನ ಒಂದು ವಧೆಯನ್ನ ಮಾಡಿ ಅಥವಾ ಕಂಸನ ಕಂಡು ಒಂದು ಏನು ಬಿಲ್ಲು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಅದರಲ್ಲಿ ನಾನು ಪಾಲ್ಗೊಂಡು ಮತ್ತೆ ಹಿಂದಕ್ಕೆ ಬರ್ತೇನೆ ಅಂತ ಹೇಳಿ ವೃಂದಾವನ ವಾಸಿಗಳಿಗೆ ಮಾತು ಕೊಟ್ಟು ಶ್ರೀಕೃಷ್ಣನು ಮಥುರೆಗೆ ಅಕ್ರೂರನ ಜೊತೆಗೆ ಹೋಗುತ್ತಾನೆ. ಆಮೇಲೆ ಏನೆಲ್ಲ ಆಯ್ತು ಇದನ್ನು ನಾವು ಮುಂದಕ್ಕೆ ವಿವರವಾಗಿ ಕಾಣ್ತೇವೆ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಕಂಸನು ಶ್ರೀಕೃಷ್ಣನಿಂದ ಹತನಾಗ್ತಾನೆ ಅಥವಾ ಕಂಸನನ್ನ ಶ್ರೀಕೃಷ್ಣನು ಉದ್ಧಾರ ಮಾಡ್ತಾನೆ. ಯಾಕಂದ್ರೆ ಶ್ರೀಕೃಷ್ಣನ ಕೈಯಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಾಗ್ಲಿ ಅಥವಾ ಹತರಾಗುವುದಾಗ್ಲಿ ಎರಡೂ ಕೂಡ ಶ್ರೇಯಸ್ಕರವೇ ಆಗ್ತದೆ. ಒಬ್ಬ ರಾಕ್ಷಸನಾಗಿರುವವನು ಅನೇಕ ದುಷ್ಟ ಕಾರ್ಯಗಳಲ್ಲಿ ತೊಡಗಿದ್ದಾಗ ಭಗವಾನ್ ಶ್ರೀಕೃಷ್ಣನಿಂದಲೇ ಅವನ ವಧೆಯಾದ್ರೆ ಅವನು ಮಾಡಿದಂತಹ ಎಲ್ಲಾ ಪಾಪಕೃತ್ಯಗಳಿಗೂ ಒಂದು ಕ್ಷಮೆಯನ್ನ ಪಡೆದು ಆತನು ಇನ್ನೂ ಒಂದು ಹೊಸ ಜೀವನವನ್ನ ಪ್ರಾರಂಭಿಸಲಿಕ್ಕೆ ಅಥವಾ ಅವನ ಅಧ್ಯಾತ್ಮದಲ್ಲಿ ಆತನು ಮುಂದುವರಿಯಲಿಕ್ಕೆ ಬೇಕಾದಂತಹ ಅವಕಾಶವನ್ನ ಶ್ರೀಕೃಷ್ಣನು ಮಾಡಿಕೊಡ್ತಾನೆ. ಕನಿಷ್ಠ ಪಕ್ಷ ಬ್ರಹ್ಮಜ್ಯೋತಿಯವರೆಗಾದ್ರೂ ಆತನು ಹೋಗುವಷ್ಟು ಕರುಣೆಯನ್ನ ಶ್ರೀಕೃಷ್ಣನು ತೋರ್ತಾನೆ. ಹಾಗೆ ಆ ಕಂಸನನ್ನ ಶ್ರೀಕೃಷ್ಣನು ವಧಿಸಿದ್ದಾನೆ. ಆಮೇಲೆ ಅಲ್ಲಿ ಕಂಸನನ್ನ ನೆಲದ ಮೇಲೆ ಹಾಕಿ ಎಳೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ಕಂಸ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಇತ್ತು. ಈ ಕಂಸನಿಂದಾಗಿ ಯಾರಿಗೂ ಕೂಡ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಅವನು ಸತ್ರು ಕೂಡ ಸತ್ತಿದಾನೋ ಇಲ್ಲವೋ ಅನ್ನುವಂತಹ ಅನುಮಾನದಿಂದ ಜನರು ಇನ್ನೂ ಹೆಚ್ಚು ಭಯ ಪಡುವಂತಹ ಅಗತ್ಯ ಇಲ್ಲ. ಆ ಕಂಸನು ಸತ್ತು ಹೋಗಿದ್ದಾನೆ ಅನ್ನೋದನ್ನ ದೃಢೀಕರಿಸಲಿಕ್ಕೋಸ್ಕರ ಕೃಷ್ಣ ಆ ಕಂಸನ ಕೃಷ್ಣನನ್ನ ಹಿಡಿದು ನೆಲದಲ್ಲಿ ಎಳೆದುಕೊಂಡು ಬರ್ತಾರೆ ಕೃಷ್ಣ ಬಲರಾಮರು. ಹೀಗೆ ಇಬ್ಬರು ಸಹೋದರರು ಕೃಷ್ಣ ಮತ್ತು ಬಲರಾಮ ಇಬ್ಬರು ಕಂಸನ ವಧೆಯನ್ನ ಮಾಡಿ ಎಲ್ಲರಿಗೂ ಧೈರ್ಯವನ್ನ ತುಂಬುತ್ತಾರೆ. ಧರ್ಮ ಸಂಸ್ಥಾಪನೆ ಮಾಡುವುದು ಮತ್ತು ದುಷ್ಟರ ನಿಗ್ರಹ ಮಾಡುವುದು, ಶಿಷ್ಟರ ಅಥವಾ ಭಕ್ತರ ರಕ್ಷಣೆ ಮಾಡುವುದು, ಇದು ಭಗವಂತನು ಅವತಾರ ತೆಗೆದುಕೊಳ್ಳುವುದರ ಮೂಲ ಉದ್ದೇಶವಾಗಿದೆ. ಅವುಗಳನ್ನ ಇಲ್ಲಿ ಶ್ರೀಕೃಷ್ಣ ಮಾಡಿದ್ದಾನೆ. ಇದನ್ನ ಉದ್ಧವನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಇನ್ನು 2ನೆಯ ಶ್ಲೋಕದಲ್ಲಿ ನಾವು ನೋಡುವುದಾದ್ರೆ ಶ್ರೀಕೃಷ್ಣನು ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಸಾಂದೀಪನೆ ಸಕೃತ್ ಪ್ರೋಕ್ತಂ ಬ್ರಹ್ಮಾಧೀತ್ಯ ಸವಿಸ್ತರಂ ತಸ್ಮೈ ಪ್ರಾದಾದ್ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಶ್ರೀಕೃಷ್ಣನು ನಂದ ಮಹಾರಾಜನ ಮನೆಯಲ್ಲಿದ್ದಾಗ ಆತನು ವೈಶ್ಯರ ರೀತಿಯಲ್ಲಿ ಆ ಗೋವುಗಳನ್ನ ನೋಡಿಕೊಳ್ಳುವುದರ ಕುರಿತಾಗಿ ಆತನಿಗೆ ಆ ಒಂದು ಕಲಿಸಿಕೊಡಲಾಗಿತ್ತು. ಆದರೆ ಈಗ ಇಲ್ಲಿ ಕ್ಷತ್ರಿಯೋಚಿತವಾಗಿ ಶ್ರೀಕೃಷ್ಣನಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡಬೇಕು, ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನ ಪಡೆಯುವಂತಹ ಒಂದು ಕ್ರಮ ಇದೆ. ಅದನ್ನ ಈಗ ಶ್ರೀಕೃಷ್ಣನು ಮಾಡಬೇಕು. ಆದರೆ ಶ್ರೀಕೃಷ್ಣನಿಗೆ ವಿದ್ಯಾಭ್ಯಾಸವನ್ನ ಪಡೆಯುವಂತಹ ಅಗತ್ಯ ಏನಿದೆ? ಕೃಷ್ಣ ಬಲರಾಮರಿಗೆ ಇದರ ಅಗತ್ಯ ಏನಿದೆ? ವೇದೈಶ್ಚ ಸರ್ವೇ ಅಹಮೇವ ವೇದ್ಯ ಅಂತೇಳಿ ವೇದಾಂತಕೃತ್ ವೇದ ವಿದೇವ ಚಾಹಂ, ವೇದವನ್ನು ಸೃಷ್ಟಿಸಿದವನು ನಾನೇ, ವೇದದಿಂದ ತಿಳಿಯಬೇಕಾದವನು ನಾನೇ ಅಂತ ಹೇಳುವಂತಹ ಕೃಷ್ಣನಿಗೆ ಈ ವಿದ್ಯಾಭ್ಯಾಸ ಯಾಕೆ ಬೇಕಿತ್ತು? ಇದು ಜನರಿಗೆ ಒಂದು ಮಾರ್ಗದರ್ಶನವನ್ನ ಮಾಡುವಂತಹ ಉದ್ದೇಶದಿಂದ ಶ್ರೀಕೃಷ್ಣನು ಒಬ್ಬ ಗುರುಗಳನ್ನ ಸ್ವೀಕರಿಸ್ತಾನೆ. ಹೇಗೆ ಚೈತನ್ಯ ಮಹಾಪ್ರಭುಗಳು ಈಶ್ವರಪುರಿಯವರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ಭಗವಂತನ ಗುರುಗಳಾಗಿ ಯಾರು ಬರ್ತಾರೋ ಅವರು ಆ ಭಗವಂತನ ಭಕ್ತರೇ ಆಗಿರ್ತಾರೆ ಮತ್ತು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಲಿಕ್ಕೋಸ್ಕರ ಅವರು ಭಗವಂತನ ಗುರುಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಶ್ರೀರಾಮನಿಗೆ ವಸಿಷ್ಠರಿರ್ಬೋದು ಅಥವಾ ವಿಶ್ವಾಮಿತ್ರರಿರ್ಬೋದು ಅವರ ಗುರುಗಳ ಸ್ಥಾನದಲ್ಲಿ ಇದ್ರು. ಅದೇ ರೀತಿ ಶ್ರೀಕೃಷ್ಣನಿಗೆ ಸಾಂದೀಪನಿ ಮುನಿಗಳು. ಶ್ರೀಕೃಷ್ಣ 64 ವಿದ್ಯೆಗಳನ್ನ 64 ದಿನಗಳಲ್ಲಿ ಕಲಿತು ಬಿಡ್ತಾನೆ. ಆಮೇಲೆ ಗುರುದಕ್ಷಿಣೆಯನ್ನ ಕೊಡುವಂತಹ ಒಂದು ಕ್ರಮ. ಗುರುದಕ್ಷಿಣೆ ಅಂತ ಹೇಳಿದ್ರೆ ಗುರುಗಳಿಗೆ ಹಿಂದೆ ಗುರುಗಳು
ಯಾವುದೇ ಒಂದು ಆ ವೇತನವನ್ನ ತೆಗೆದುಕೊಂಡು ವಿದ್ಯಾಭ್ಯಾಸವನ್ನ ಹೇಳಿಕೊಡ್ತಾ ಇರಲಿಲ್ಲ. ಶಿಷ್ಯನಿಗೆ ತಮ್ಮಲ್ಲಿರುವಂತಹ ಎಲ್ಲಾ ಜ್ಞಾನವನ್ನ ಅವರು ಧಾರೆ ಎರೆದು ಕೊಡ್ತಾ ಇದ್ರು. ಅಲ್ಲಿ ಒಂದು ವ್ಯಾಪಾರ ಭಾವನೆ ಇರಲಿಲ್ಲ. ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಗುರುಗಳಿಗೆ ಸಮಾಧಾನವಾಗುವಂತೆ ಅಥವಾ ಗುರುಗಳಿಗೆ ಪ್ರೀತಿಯಾಗುವಂತೆ ಶಿಷ್ಯನು ದಕ್ಷಿಣೆಯನ್ನು ಕೊಡುವಂತದ್ದು ಆತನ ಒಂದು ಕರ್ತವ್ಯವಾಗಿರ್ತದೆ. ಹೀಗೆ ಸಾಂದೀಪನಿ ಮುನಿಗಳಿಗೆ ಏನು ಗುರುದಕ್ಷಿಣೆಯನ್ನ ಕೊಡುವಂತಹದ್ದು. ಸಾಂದೀಪನಿ ಮುನಿಗಳಿಗೆ ಗೊತ್ತಿದೆ ಶ್ರೀಕೃಷ್ಣ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನಲ್ಲಿ ಏನೋ ಒಂದು ಸಣ್ಣವಾದ ಗುರುದಕ್ಷಿಣೆಯನ್ನ ಕೇಳುವುದು ಸರಿಯಲ್ಲ. ಅವನಿಂದ ನನಗೆ ಏನು ಮುಖ್ಯವಾದಂತಹದ್ದು ಅಂದ್ರೆ ಸಾಮಾನ್ಯರಿಗೆ ಯಾರಿಗೂ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಗುರುದಕ್ಷಿಣೆಯನ್ನ ಕೊಡುವಂತಹ ಶಕ್ತಿ ಶ್ರೀಕೃಷ್ಣನಿಗಿದೆ ಅನ್ನುವುದು ಸಾಂದೀಪನಿ ಮುನಿಗಳಿಗೆ ಗೊತ್ತಿದೆ. ಹಾಗಾಗಿ ಸಾಂದೀಪನಿ ಮುನಿಗಳು ಹೇಳ್ತಾರೆ, ನನ್ನ ಮಗ ಅವನು ಸತ್ತು ಹೋಗಿದ್ದಾನೆ. ಎಲ್ಲಿ ಸತ್ತು ಹೋಗಿದ್ದಾನೆ? ಆತನು ಸಮುದ್ರ ತೀರದಕ್ಕೆ ಹೋಗಿದ್ದಾಗ ಅವನನ್ನ ಒಬ್ಬ ರಾಕ್ಷಸ ಸಾಯಿಸಿದ್ದಾನೆ. ನನಗೆ ನನ್ನ ಮಗನನ್ನ ಹಿಂದಕ್ಕೆ ಕೊಡು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸಾಂದೀಪನಿ ಮುನಿಗಳ ಮಗ ಅವನು ಸತ್ತು ಬಹಳಷ್ಟು ಸಮಯ ಆಗಿತ್ತು. ಆದ್ರೂ ಶ್ರೀಕೃಷ್ಣನಿಗೆ ಅವನನ್ನ ಕರೆದುಕೊಂಡು ಬರುವಂತಹ ಒಂದು ಶಕ್ತಿ ಇದೆ. ಯಾಕಂದ್ರೆ ಯಮರಾಜನು ಕೂಡ ಶ್ರೀಕೃಷ್ಣನ ಆಜ್ಞೆಯ ಪ್ರಕಾರವೇ ಕಾರ್ಯವನ್ನ ಮಾಡುವಂತಹದ್ದು. ಈ ರೀತಿ ಪ್ರಾಣ ಹೋಗಿ ಯಮಲೋಕವನ್ನು ಸೇರಿದ ಮೇಲೆ ಮೃತದೇಹವನ್ನು ಬದುಕಿಸಲು ಯಾರಿಗೂ ಸಾಧ್ಯವಾಗದು. ಆದರೆ ಭಗವಾನ್ ಶ್ರೀಕೃಷ್ಣನು ಯಮಲೋಕಕ್ಕೆ ಹೋಗುವ ಸಾಹಸ ಮಾಡಿ ಅಲ್ಲಿ ತನ್ನ ಗುರುಗಳ ಮೃತ ಪುತ್ರನನ್ನು ಕಂಡು ಅವನನ್ನು ಹಿಂದಕ್ಕೆ ತಂದು ಅವನ ತಂದೆಗೆ ಅಂದ್ರೆ ತಮ್ಮ ಗುರುಗಳಾದಂತಹ ಸಾಂದೀಪನಿ ಮುನಿಗಳಿಗೆ ಗುರುದಕ್ಷಿಣೆಯಾಗಿ ಕೊಡ್ತಾರೆ. ಹೀಗೆ ಗುರುಗಳ ಮಗನನ್ನ ರಕ್ಷಿಸುವಂತಹ ಒಂದು ಸಂದರ್ಭದಲ್ಲಿ ಆತನು ಪಂಚಜನ ಅನ್ನುವಂತಹ ರಾಕ್ಷಸನನ್ನ ಸಮುದ್ರದಲ್ಲಿ ಸಂಹಾರ ಮಾಡ್ತಾನೆ. ಹಾಗೂ ಆ ಪಾಂಚಜನ್ಯ ಅನ್ನುವಂತಹ ಒಂದು ಶಂಖವನ್ನ ತಾನು ಧರಿಸ್ತಾನೆ. ಈ ರೀತಿ ಭಗವಂತನು ಅನೇಕ ಲೀಲೆಗಳನ್ನ ಮಾಡಿದ್ದಾನೆ. ಸಾಮಾನ್ಯ ಮಕ್ಕಳಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗೆ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯವನ್ನ ಸಾಂದೀಪನಿ ಮುನಿಗಳು ಶ್ರೀಕೃಷ್ಣನಲ್ಲಿ ಕೇಳಿಕೊಂಡ್ರು. ಅದೇ ರೀತಿಯಾಗಿ ಶ್ರೀಕೃಷ್ಣನು ಕೂಡ ಸಾಂದೀಪನಿ ಮುನಿಗಳ ಆ ಒಂದು ಕೋರಿಕೆಯನ್ನ ಈಡೇರಿಸ್ತಾನೆ. ಇಷ್ಟಾದ ಮೇಲೆ ಮುಂದಕ್ಕೆ ಶ್ರೀಕೃಷ್ಣನ ಮುಂದಿನ 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನ ವಿವಾಹದ ಕುರಿತಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣನು ರುಕ್ಮಿಣಿ ದೇವಿಯನ್ನ ವಿವಾಹವಾದಂತಹ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಸಮಾಹುತ ಭೀಷ್ಮಕ ಕನ್ಯಯಾಯೇ ಶ್ರಿಯಾ ಸವರ್ಣೇನ ಬಭೂಷ ಯೈಷಾಂ ಗಾಂಧರ್ವ್ಯ ವೃತ್ಯ ಮಿಷತಾಂ ಸ್ವಭಾಗಂ ಜಹ್ರೇ ಪದಂ ಮೂರ್ಧ್ನಿ ದದತ್ಸು ಪರ್ಣಃ. ಅನುವಾದ: ಭೀಷ್ಮಕ ರಾಜನ ಮಗಳಾದ ರುಕ್ಮಿಣಿಯ ಚೆಲುವಿಕೆಗೂ ಸಂಪತ್ತಿಗೂ ಆಕರ್ಷಿತರಾದ ಅನೇಕ ಮಂದಿ ಶ್ರೇಷ್ಠ ರಾಜಕುಮಾರರು ಆಕೆಯನ್ನು ವರಿಸುವುದಕ್ಕಾಗಿ ಬಂದು ಸೇರಿದ್ದರು. ಆದರೆ ಭಗವಾನ್ ಶ್ರೀಕೃಷ್ಣನು ಆಶಾಪೂರ್ಣರಾದ ಇತರ ಸ್ಪರ್ಧಿಗಳನ್ನೆಲ್ಲ ಹಿಂದಕ್ಕೆ ಹಾಕಿ ಗರುಡನು ಅಮೃತವನ್ನು ಒಯ್ದ ಹಾಗೆ ತನ್ನ ಪಾಲನ್ನು ತಾನು ಒಯ್ಯುವಂತೆ ರುಕ್ಮಿಣಿಯನ್ನು ಕೊಂಡೊಯ್ದನು. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಗರುಡನು ಅಮೃತವನ್ನು ಒಯ್ದ ಹಾಗೆ ಅಂತೇಳಿ. ಒಂದು ಸಲ ಗರುಡನು ತನ್ನ ತಾಯಿಯನ್ನು ರಕ್ಷಿಸ್ಲಿಕ್ಕೋಸ್ಕರ ಅಮೃತವನ್ನ ದೇವಲೋಕದಿಂದ ಅಪಹರಿಸ್ತಾನೆ. ಹಾಗೆ ಅಪಹರಿಸುವಾಗ ಅಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಇದ್ರು. ಆದ್ರೂ ಮಹಾನ್ ಪರಾಕ್ರಮಿಯಾದಂತಹ ಗರುಡನು ಅವರೆಲ್ಲರಿಂದ ಆ ಒಂದು ಅಮೃತವನ್ನ ಯಶಸ್ವಿಯಾಗಿ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಹಾಗೆ ಇಲ್ಲಿ ಅನೇಕ ರಾಜರುಗಳು ಸೇರಿಕೊಂಡಿದ್ದಾರೆ. ರುಕ್ಮಿಣಿಯ ಅಣ್ಣ ರುಕ್ಮ, ಆತನು ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದ. ಇನ್ನು ಅನೇಕ ರಾಜರುಗಳೆಲ್ಲ ಅಲ್ಲಿ ಬಂದು ಸೇರಿದ್ರು. ಆದ್ರೆ ಅವರೆಲ್ಲರೂ ಇದ್ರೂ ಕೂಡ ಶ್ರೀಕೃಷ್ಣನು ರುಕ್ಮಿಣಿಯನ್ನ ಆಕೆಯ ಇಚ್ಛೆಯ ಪ್ರಕಾರವಾಗಿಯೇ ಆಕೆಯನ್ನ ಅಪಹರಣ ಮಾಡಿ ಆತನು ಗಾಂಧರ್ವ ರೀತಿಯಲ್ಲಿ ವಿವಾಹವನ್ನ ಮಾಡಿದ್ದಾನೆ. ಅದನ್ನ ಗಾಂಧರ್ವ ವಿವಾಹ ಅಂತೇಳಿ ಇಲ್ಲಿ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮುಂದಿನ 4ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನ ವಿವಾಹದ ವೃತ್ತಾಂತವನ್ನ ಮುಂದುವರಿಸ್ತಾ ತಿಳಿಸ್ತಾರೆ. ಉದ್ಧವನು ತಿಳಿಸ್ತಾ ಇರುವಂತಹ ಮಾತು: ಕಕುದ್ಮತೋ ವಿದ್ಧನ ಸೋದಮಿತ್ವಾ ಸ್ವಯಂವರೇ ನಾಗ್ನಜಿತಿಮುವಾಹ ತದ್ಭಗ್ನಮಾನಾಪಿ ಘೃತ್ಯತೋಜ್ಞಾನ್ ಜಘ್ನೇಕ್ಷತಾ ಶಸ್ತ್ರಭೃತಾ ಸ್ವಶಸ್ತ್ರೈ. ಅನುವಾದ: ಮೂಗುದ್ವಾರ ಪೋಣಿಸದೇ ಇದ್ದ 7 ಕೊಬ್ಬಿದ ಗೂಳಿಗಳನ್ನು ಹಿಡಿದು ಅವನ್ನು ಸೋಲಿಸಿ
ವೀರ್ಯ ಶುಲ್ಕಿಯಾಗಿದ್ದ ನಾಗ್ನಜಿತಿಯನ್ನು ಭಗವಾನ್ ಶ್ರೀಕೃಷ್ಣನು ಮದುವೆಯಾದನು. ಕೃಷ್ಣನು ಜಯಶಾಲಿಯಾದರೂ ಅವನ ಸ್ಪರ್ಧಿಗಳು ರಾಜಕುಮಾರಿಯನ್ನು ವರಿಸಲು ಮುಂದಾದರು. ಇದರಿಂದ ಯುದ್ಧ ಉಂಟಾಯಿತು. ಶಸ್ತ್ರ ಸುಸಜ್ಜಿತನಾದ ಭಗವಾನ್ ಶ್ರೀಕೃಷ್ಣನು ಅವರೆಲ್ಲರನ್ನೂ ಸೆದೆಬಡಿದನು ಅಥವಾ ಗಾಯಗೊಳಿಸಿದನು, ಆದರೆ ತಾನು ಸ್ವಲ್ಪವೂ ಗಾಯಗೊಳ್ಳಲಿಲ್ಲ. ಇದು ಇಲ್ಲಿ ವೀರ್ಯ ಶುಲ್ಕ ಅಂತ ಹೇಳ್ತಾರೆ. 7 ಗೂಳಿಗಳು, ಅವುಗಳನ್ನ ಪಳಗಿಸಬೇಕು. ಸಾಮಾನ್ಯವಾಗಿ ಗೂಳಿಗಳು ಅವುಗಳ ಮೂಗಿಗೆ ದಾರ ಹಾಕಿರ್ತಾರೆ. ಆ ಮೂಗು ದಾರದ ಮುಖಾಂತರ ಅವುಗಳನ್ನ ನಿಯಂತ್ರಣ ಮಾಡಬಹುದು. ಆದ್ರೆ ಅವುಗಳು ಕೊಬ್ಬಿರುವಂತಹ ಗೂಳಿಗಳು, ಯಾವುದಕ್ಕೆ ಮೂಗುದಾರ ಹಾಕ್ಲಿಲ್ಲ ಅಂತಹ ಗೂಳಿಗಳನ್ನ ಪಳಗಿಸುವಂತದ್ದು ಬಹಳ ಕಷ್ಟಕರ ಕೆಲಸ. ಒಂದನ್ನು ಕೂಡ ನಾವು ಪಳಗಿಸುವುದು ತುಂಬಾ ಕಷ್ಟ. ಹಾಗಿದ್ದ ಮೇಲೆ ಕೃಷ್ಣ ಏಕಕಾಲದಲ್ಲಿ 7 ಗೂಳಿಗಳನ್ನ ಪಳಗಿಸ್ತಾನೆ. ಆಮೇಲೆ ಅದಕ್ಕೆ ವೀರ್ಯ ಶುಲ್ಕವಾಗಿ, ಅಂದ್ರೆ ಯಾರು ಈ ಗೂಳಿಗಳನ್ನ ಪಳಗಿಸ್ತಾರೋ ಅವರಿಗೆ ಈ ಒಂದು ಕನ್ಯೆಯನ್ನ, ನಾಗ್ನಜಿತಿಯನ್ನ ವಿವಾಹ ಮಾಡಿಕೊಡುವುದು ಅಂತ ಹೇಳಿ ಒಂದು ಷರತ್ತು ಇರ್ತದೆ. ಹಾಗೆ ಶ್ರೀಕೃಷ್ಣ ಯಶಸ್ವಿಯಾಗಿ ಆ ಗೂಳಿಗಳನ್ನ ಪಳಗಿಸಿದ್ರು ಕೂಡ ಅಲ್ಲಿದ್ದಂತಹ ಇತರ ಸ್ಪರ್ಧಿಗಳು, ಇತರ ರಾಜಕುಮಾರರು ಶ್ರೀಕೃಷ್ಣನಲ್ಲಿ ಯುದ್ಧಕ್ಕೆ ಬರ್ತಾರೆ. ಹಾಗೆ ಯುದ್ಧದಲ್ಲಿ ಅವರೆಲ್ಲರನ್ನು ಸೋಲಿಸಿ ಶ್ರೀಕೃಷ್ಣನು ನಾಗ್ನಜಿತಿಯನ್ನ ವಿವಾಹ ಮಾಡಿಕೊಳ್ತಾನೆ. ನಂತರ ಶ್ರೀಕೃಷ್ಣ ಸತ್ಯಭಾಮ ಮತ್ತು ಇನ್ನೂ ಅನೇಕ ಕನ್ಯೆಯರನ್ನ ವಿವಾಹ ಮಾಡಿಕೊಳ್ತಾನೆ. ಸತ್ಯಭಾಮಿಯ ವಿಚಾರವಾಗಿ ನಾವು 5ನೇ ಶ್ಲೋಕದಲ್ಲಿ ಕಾಣಬಹುದು. ಪ್ರಿಯಂ ಪ್ರಭುರ್ಗಾರ್ಮ್ಯ ಇವ ಪ್ರಿಯಾಯ ವಿಧಿತ್ಸುರಾಚ್ಛಾದ್ಯುತರಂ ಯದರ್ಥೆ ವಜ್ರಾದ್ರವತ್ತಂ ಸಗಣೋ ರುಷಾಂಧ ಕ್ರೀಡಾಮೃಗೋ ನೂನಮಯಂ ವಧೂನಾಂ. ಅನುವಾದ: ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮಿಯನ್ನು ಮೆಚ್ಚಿಸುವುದಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತದ ಮರವನ್ನು ತಂದನು. ಆದರೆ ಸ್ವರ್ಗಾಧಿಪನಾದ ಇಂದ್ರನು ತನ್ನ ಪತ್ನಿಯರಿಂದ ಕೈಗೊಂಬೆಯಾಗಿದ್ದರಿಂದ ಪ್ರೇರಿತನಾಗಿ ತನ್ನ ಸಂಪೂರ್ಣ ಬಲದೊಂದಿಗೆ ಭಗವಾನ್ ಶ್ರೀಕೃಷ್ಣನೊಡನೆ ಕಾದಾಡಲು ಬಂದನು. ಇಲ್ಲಿ ಸತ್ಯಭಾಮಿ ಅಂತ ಹೇಳಿದ್ರೆ ಆಕೆ ಭೂದೇವಿ ಮತ್ತು ಸತ್ಯಭಾಮಿ ಅವರಿಬ್ರು ಒಂದೇ ವ್ಯಕ್ತಿ. ಭೂದೇವಿಯೇ ಸತ್ಯಭಾಮಿಯಾಗಿ ಬಂದಿರುವಂತಹದ್ದು. ವರಾಹದೇವರಾಗಿ ವರಾಹದೇವರ ಪತ್ನಿ ಭೂದೇವಿ. ಹಾಗೆ ಭಗವಂತನು ಶ್ರೀಕೃಷ್ಣನು ಬಂದಾಗ ಆ ಭೂದೇವಿಯು ಸತ್ಯಭಾಮಿಯಾಗಿ ಬರ್ತಾಳೆ. ಹೀಗೆ ಅದಿತಿಯ ಕರ್ಣಕುಂಡಲಗಳನ್ನ ಹಿಂದಕ್ಕೆ ಕೊಡ್ಲಿಕ್ಕೋಸ್ಕರ ಇಂದ್ರಲೋಕಕ್ಕೆ ಹೋಗಿದ್ದಂತಹ ಶ್ರೀಕೃಷ್ಣನು ಆ ಇಂದ್ರಲೋಕದಲ್ಲಿದ್ದಂತಹ ಪಾರಿಜಾತದ ಗಿಡವನ್ನ ತೆಗೆದುಕೊಂಡು ಬರ್ತಾನೆ. ಆಗ ಇಂದ್ರನು ಅದನ್ನು ವಿರೋಧಿಸ್ತಾನೆ. ಇಲ್ಲಿ ರುಕ್ಮಿಣಿಗೆ ಹಿಂದೆ ಪಾರಿಜಾತದ ಪುಷ್ಪವನ್ನ ಕೊಟ್ಟಾಗ ಸತ್ಯಭಾಮೆ ನನಗೆ ಪಾರಿಜಾತದ ಪುಷ್ಪ ಬೇಕು ಅಂತ ಹೇಳಿ ಆಸೆ ಪಟ್ಟಾಗ ಆಕೆಗೆ ಪಾರಿಜಾತದ ಗಿಡವನ್ನೇ ಕೊಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣನು ಮಾತು ಕೊಡ್ತಾನೆ. ಈ ರೀತಿ ಮೇಲುನೋಟಕ್ಕೆ ಇದು ಹೇಗೆ ಕಾಣುತ್ತದೆ ಅಂತ ಹೇಳಿದ್ರೆ, ಒಬ್ಬ ಪತಿಯಾದವನು ತನ್ನ ಪತ್ನಿಯನ್ನ ತೃಪ್ತಿಗೊಳಿಸ್ಲಿಕ್ಕೋಸ್ಕರ ಇಂದ್ರದೇವನ ಜೊತೆಗೆ ಯುದ್ಧ ಮಾಡಿದ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಆದ್ರೆ ಇಲ್ಲಿ ಶ್ರೀಕೃಷ್ಣನ ಕುರಿತಾಗಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಸತ್ಯಭಾಮೆಯು ಬಹಳ ಸುಂದರಿಯಾದ ಮಡದಿ ಎಂಬ ಕಾರಣದಿಂದ ಅವನು, ಅಂದ್ರೆ ಶ್ರೀಕೃಷ್ಣನು ಮೋಹಿತನಾಗಿರಲಿಲ್ಲ. ಅವನು ಆಕೆಯ ಭಕ್ತಿಪೂರ್ಣ ಸೇವೆಯಿಂದ ತೃಪ್ತಿಪಟ್ಟಿದ್ದನು. ತನ್ನ ಭಕ್ತಿಯ ನಿರ್ಮಲ ಭಕ್ತಿಯನ್ನು ವಿನಿಮಯಿಸಲು ಉದ್ದೇಶಿಸಿದ್ದನು. ಆ ಸತ್ಯಭಾಮಿ ಶ್ರೀಕೃಷ್ಣನಲ್ಲಿ ಇಟ್ಟಿದ್ದಂತಹ ಒಂದು ಭಕ್ತಿ ಏನಿದೆ ಅದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ಈ ಒಂದು ಪಾರಿಜಾತದ ಗಿಡವನ್ನ ಆಕೆಗೆ ನೀಡಿದ್ದಾನೆ. ಹಾಗೆ ಸತ್ಯಭಾಮೆಯ ಜೊತೆಯಲ್ಲಿ ಶ್ರೀಕೃಷ್ಣನು ಹೋಗಿ ಆ ನರಕಾಸುರನನ್ನ ವಧಿಸಿದ್ದಾನೆ. ಆ ನರಕಾಸುರನ ವಧೆಯ ಕುರಿತಾಗಿ ನಾವು 6ನೇ ಶ್ಲೋಕದಲ್ಲಿ ಕಾಣಬಹುದು. ಸುತಂ ಹೃದೇಕಂ ವಪುಷಾಗ್ರಸಂತಂ ದೃಷ್ಟ್ವಾ ಸುನಾಭೋದ್ಮಥನಂ ಧರಿತ್ರ್ಯಾ ಆಮಂತ್ರಿತಸ್ತನಯನ ನಯಾಯ ಶೇಷಂ ದತ್ವಾ ತದಂತಾಪುರಮಾವಿವೇಶ. ಧರಿತ್ರಿಯ ಅಂದರೆ ಭೂಮಿಯ ಪುತ್ರನಾದ ನರಕಾಸುರನು ಇಡೀ ಆಕಾಶವನ್ನೇ ಹಿಡಿಯಲು ಯತ್ನಿಸಿದನು. ಇದರಿಂದಾಗಿ ಅವನು ಭಗವಾನ್ ಶ್ರೀಕೃಷ್ಣನಿಂದ ಯುದ್ಧದಲ್ಲಿ ಮಡಿದನು. ಆಗ ಆತನ ತಾಯಿ ಭೂದೇವಿಯು ಭಗವಂತನನ್ನು ಬೇಡಿಕೊಂಡಳು,
ಇದರ ಪರಿಣಾಮವಾಗಿ ಭಗವಂತನು ನರಕಾಸುರನ ಸಾಮ್ರಾಜ್ಯವನ್ನು ಅವನ ಮಗನಿಗೆ ಕೊಟ್ಟು ರಾಕ್ಷಸನ ಮನೆಯನ್ನು ಪ್ರವೇಶಿಸಿದನು. ಇಲ್ಲಿ ಆಗ್ಲೇ ಹೇಳಿದ ಹಾಗೆ ಸತ್ಯಭಾಮಿಯ ಜೊತೆಗೆ ಶ್ರೀಕೃಷ್ಣನು ಹೋಗಿದ್ದಾನೆ ನರಕಾಸುರನ ವಧೆಗಾಗಿ. ನರಕಾಸುರನು ಭಗವಂತನ ಪುತ್ರನೇ ಆಗಿದ್ದಾನೆ, ಭೂದೇವಿಯ ಮಗನೇ ಆಗಿದ್ದಾನೆ. ಆದ್ರೂ ಕೂಡ ಬಾಣಾಸುರನ ಒಂದು ಸಹವಾಸದಿಂದಾಗಿ ಆತನು ಕೆಟ್ಟ ದಾರಿಯನ್ನ ಹಿಡಿದಿದ್ದ, ದುಷ್ಟನಾಗಿದ್ದ, ದುಷ್ಟ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ದ. ಹೀಗೆ ನರಕಾಸುರನ ವಧೆಯನ್ನ ಮಾಡಿದ ಮೇಲೆ ಆ ಭೂದೇವಿಯ ಜೊತೆಗೆ ಸೇರಿಕೊಂಡು, ಅಂದ್ರೆ ಭೂದೇವಿಯನ್ನೇ ಜೊತೆಯಲ್ಲಿಟ್ಟುಕೊಂಡು ಆ ನರಕಾಸುರನನ್ನ ವಧಿಸಿದ ಮೇಲೆ ನರಕಾಸುರನ ಮಗನಾದಂತಹ ಭಗದತ್ತನಿಗೆ ಪಟ್ಟಾಭಿಷೇಕ ಮಾಡಲಾಗ್ತದೆ. ಈ ಭಗದತ್ತ, ನರಕಾಸುರನು ಆಳ್ತಾ ಇದ್ದಂತಹ ಒಂದು ರಾಜ್ಯದ ಹೆಸರು ಪ್ರಾಗ್ಜ್ಯೋತಿಷ್ಪುರ ಅಂತ ಹೇಳಿ ಭಾಗವತದ ಮುಂದೆ ನಾವು 10ನೇ ಸ್ಕಂದದಲ್ಲಿ ವಿವರವಾಗಿ ನೋಡ್ತೇವೆ ಇದು ಈ ಒಂದು ವಿಚಾರ ಕುರಿತಾಗಿ. ಈಗ ಸಂಕ್ಷಿಪ್ತವಾಗಿ ನೋಡೋಣ. ಭಗದತ್ತ ಅಂತ ಹೇಳಿದ್ರೆ ನರಕಾಸುರನ ಮಗ. ನರಕಾಸುರನ ಸಂಹಾರ ಮಾಡಿದ ನಂತರ ಭಗದತ್ತನಿಗೆ ಪಟ್ಟಾಭಿಷೇಕ ಮಾಡಲಾಗ್ತದೆ. ಈ ಭಗದತ್ತನ ಹೆಸರು ನಮಗೆ ಮಹಾಭಾರತದಲ್ಲಿ ಕೂಡ ಕಾಣ್ಲಿಕ್ಕೆ ಸಿಗ್ತದೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಗದತ್ತನು ಕೌರವರ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇದ್ದ. ಈತ ಸುಪ್ರತೀಕ ಅನ್ನುವಂತಹ ಒಂದು ಆನೆಯ ಮೇಲೆ ಸವಾರಿ ಮಾಡಿ ಆತನು ಯುದ್ಧವನ್ನ ಮಾಡ್ತಾ ಇದ್ದ. ಆತನು ಕೌರವರ ಪರವಾಗಿ ಯುದ್ಧವನ್ನ ಮಾಡಿದ್ದಾನೆ. ಹೀಗೆ ನರಕಾಸುರನ ವಧೆಯನ್ನ ಕುರಿತಾಗಿ ಇಲ್ಲಿ ಉದ್ಧವನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಜನಿಸಿದವನು ಕೆಟ್ಟ ಸಹವಾಸದಿಂದ ರಾಕ್ಷಸನಾಗುತ್ತಾನೆ ಎಂಬುದು ನಿಜವಾದ ಸಂಗತಿ. ಒಳ್ಳೆಯತನವನ್ನು ನಿರ್ಣಯಿಸಲು ಜನ್ಮವು ಆಧಾರವಲ್ಲ. ಯಾವನಾದರೂ ಒಳ್ಳೆಯವನಾಗಬೇಕಾದರೆ ಒಳ್ಳೆಯವರ ಸಹವಾಸದ ಸಂಸ್ಕೃತಿಯಲ್ಲಿ ಶಿಕ್ಷಣವನ್ನು ಪಡೆದಿರಬೇಕು. ಭಗವಂತನ ಮಗನಾದರೂ ಕೂಡ ದುಷ್ಟನಾಗಬಹುದು, ದುಷ್ಟ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು ಅನ್ನುವುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗೆ ಆ ನರಕಾಸುರನು ಅನೇಕ ರಾಜಕುಮಾರಿಯರನ್ನೆಲ್ಲ ಅಪಹರಣ ಮಾಡಿದ್ದ, ಅವರನ್ನೆಲ್ಲ ತನ್ನ ಸೆರೆಮನೆಯಲ್ಲಿಟ್ಟಿದ್ದ. ಅದರ ಕುರಿತಾಗಿ ಇಲ್ಲಿ 7ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ತತ್ರಾಹೃತಾಸ್ತ ನರದೇವ ಕನ್ಯಾ ಕುಜೇನ ದೃಷ್ಟ್ವಾ ಹರಿಮಾರ್ತ ಬಂಧುಂ ಉತ್ಥಾಯ ಸದ್ಯೋ ಜಗೃಹು ಪ್ರಹರ್ಷ ಕ್ರೀಡಾನುರಾಗ ಪ್ರಹಿತಾವಲೋಕೈ. ಆ ರಾಕ್ಷಸನ ಮನೆಯಲ್ಲಿ ನರಕಾಸುರನಿಂದ ಅಪಹೃತರಾಗಿ ಬಂದ ರಾಜಕುಮಾರಿಯರಿದ್ದರು. ಅವರೆಲ್ಲರೂ ಕಷ್ಟದಲ್ಲಿರುವವರಿಗೆ ಮಿತ್ರನಾದ ಭಗವಂತನನ್ನು ಕಂಡೊಡನೆ ನವಜಾಗೃತಿ ಹೊಂದಿದರು. ಅವರು ಕುತೂಹಲ, ಸಂತೋಷ, ಪ್ರೀತಿ ಮತ್ತು ನಾಚಿಕೆಗಳಿಂದ ಭಗವಂತನನ್ನು ನೋಡಿದರಲ್ಲದೆ ಅವನ ಪತ್ನಿಯರಾಗಲು ನಿವೇದಿಸಿಕೊಂಡರು. ಈ ರಾಜಕುಮಾರಿಯರೆಲ್ಲರೂ ಈಗ ನರಕಾಸುರನ ವಧೆಯಾದ ಮೇಲೆ ಅವರ ಬಂಧನ ಬಿಡುಗಡೆಯಾಯಿತು. ಆದರೂ ಅವರು ಮತ್ತೆ ಈ ನಾಗರಿಕ ಸಮಾಜದಲ್ಲಿ ಬದುಕುವುದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಸ್ತ್ರೀಯರು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿಗಳ ಒಂದು ಆಶ್ರಯದಲ್ಲಿರ್ತಾರೆ, ಮದುವೆಯಾದ ಮೇಲೆ ಅವರು ಗಂಡನ ಆಶ್ರಯದಲ್ಲಿರ್ತಾರೆ, ನಂತರ ತಮ್ಮ ಬೆಳೆದಂತಹ ಮಕ್ಕಳ ಆಶ್ರಯದಲ್ಲಿ ಇರ್ತಾರೆ. ಆದ್ರೆ ಈ ರಾಜಕುಮಾರಿಯರು ಅವರ ತಂದೆ ತಾಯಿಗಳ ಆಶ್ರಯದಿಂದ ಬಲವಂತವಾಗಿ ನರಕಾಸುರನು ತಂದದ್ದರಿಂದ ಅವರನ್ನ ಈಗ ಮತ್ತೆ ಸಮಾಜವು ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಅವರೆಲ್ಲರೂ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾರೆ. ಹಾಗೆ ಶ್ರೀಕೃಷ್ಣನು ಅವರೆಲ್ಲರನ್ನು ಕೂಡ ತಾನು ವಿವಾಹವಾಗುತ್ತಾನೆ. ಹೀಗೆ 16,100 ಮಂದಿ ರಾಜಕುಮಾರಿಯರು ಯಾರಿದ್ರು ಅವರೆಲ್ಲರನ್ನು ಕೂಡ ತಾನು ಶ್ರೀಕೃಷ್ಣನು ವಿವಾಹವಾಗ್ತಾನೆ. ಹಾಗೆ ಆದದ್ದು ಅದೊಂದು ಸಾಮಾನ್ಯವಾದಂತಹ ಸಂಗತಿಯಲ್ಲ. ಯಾಕಂದ್ರೆ ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಆತನು 16,000 ಮಂದಿ ರಾಜಕುಮಾರಿಯರನ್ನ ವಿವಾಹವಾಗುವುದು ಅದು ಅಸಾಧ್ಯವಾದಂತಹ ಮಾತು. ಆದರೂ ಕೂಡ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ, ಅನೇಕ ರಾಜಕುಮಾರಿಯರನ್ನ ಮದುವೆಯಾದಂತಹ ರಾಜರುಗಳು ಇರ್ತಾರೆ. ಆದ್ರೆ ಆ ರಾಜರುಗಳು ಆ ರಾಜಕುಮಾರಿಯರನ್ನ ಅಥವಾ ತಮ್ಮ ಪತ್ನಿಯರನ್ನ ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಾರೆ. ಇಲ್ಲಿ ನಾವು ಶ್ರೀಕೃಷ್ಣನ ಒಂದು ಉದಾಹರಣೆಯನ್ನು ನೋಡಿದಾಗ ಶ್ರೀಕೃಷ್ಣನು ಪ್ರತಿಯೊಬ್ಬ ರಾಜಕುಮಾರಿಗೆ ಅಥವಾ ಪ್ರತಿಯೊಂದು ತನ್ನ ಮಡದಿಗೆ ಒಂದೊಂದು ಅರಮನೆಯನ್ನ ಕಟ್ಟಿಸಿಕೊಟ್ಟಿದ್ದ ಮತ್ತು ಏಕಕಾಲದಲ್ಲಿ ಎಲ್ಲಾ ಪತ್ನಿಯರೊಡನೆ ಶ್ರೀಕೃಷ್ಣನು ಇರ್ತಾ ಇದ್ದ. ಇದು ಸಾಮಾನ್ಯ ವ್ಯಕ್ತಿಗೆ ಸಾಧ್ಯವಾಗುವಂತಹ ವಿಚಾರ ಅಲ್ಲ. ಇದನ್ನ 8ನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆಸಾ ಮುಹೂರ್ತ
ಆಸಾಂ ಮುಹೂರ್ತ ಏಕಸ್ಮಿನ್ ನಾಗ ಅನ್ನಾಗರೇಷು ಯೋಷಿತಾಂ ಸವಿಧಂ ಜಗೃಹೆ ಪಾಣೀನ್ ಅನುರೂಪ ಸ್ವಮಾಯಯಾ. ಆಸಾಂ ಮುಹೂರ್ತ ಏಕಸ್ಮಿನ್ ನಾನಾಗಾರೇಷು ಯೋಷಿತಾಂ ಸುವಿಧಂ ಜಗೃಹೆ ಪಾಣೀನ್ ಅನುರೂಪ ಸ್ವಮಾಯಯಾ. ಆ ಎಲ್ಲಾ ರಾಜಕುಮಾರಿಯರನ್ನು ಬೇರೆ ಬೇರೆ ಕೊಠಡಿಗಳಲ್ಲಿ ಕೂಡಿ ಹಾಕಲಾಗಿತ್ತು. ಭಗವಂತನು ಪ್ರತಿಯೋರ್ವ ರಾಜಕನ್ಯೆಗೂ ಸರಿಯಾಗಿ ಒಪ್ಪುವಂತಹ ಶರೀರ ವಿಸ್ತರಣೆಗಳನ್ನು ಏಕಕಾಲದಲ್ಲಿ ಧರಿಸಿದನು. ತನ್ನ ಅಂತರಂಗ ಶಕ್ತಿಯಿಂದ ವಿಧಿವತ್ತಾಗಿ ಅವರೆಲ್ಲರ ಪಾಣಿಗ್ರಹಣವನ್ನು ಮಾಡಿದನು. ಭಗವಂತ ಈಗ ಇಲ್ಲಿ ಇರುವಂತಹ ಬೇರೆ ಬೇರೆ ರಾಜಕುಮಾರಿಯರ ಒಂದು ಮನಸ್ಥಿತಿ ಬೇರೆ ಬೇರೆ ರೀತಿಯಾಗಿ ಇರ್ತದೆ, ಸ್ವಭಾವಗಳು ಬೇರೆ ಬೇರೆ ರೀತಿಯಾಗಿ ಇರ್ತದೆ, ಆ ರೂಪ ಅವುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅವರವರಿಗೆ ತಕ್ಕಂತೆ ಶ್ರೀಕೃಷ್ಣನು ತನ್ನ ವಿಸ್ತರಣೆಯನ್ನ ಮಾಡಿಕೊಳ್ತಾನೆ, ಏಕಕಾಲದಲ್ಲಿ ತನ್ನ ಶರೀರ ವಿಸ್ತರಣೆಯನ್ನ ಮಾಡಿಕೊಳ್ತಾನೆ. ಆಯಾ ಸ್ತ್ರೀಯರಿಗೆ ಅಥವಾ ಆಯಾ ರಾಜಕುಮಾರಿಯರ ಒಂದು ಅವರಿಗೆ ಸರಿಯಾಗಿ ಒಪ್ಪುವಂತಹ ವರನಾಗಿ ಶ್ರೀಕೃಷ್ಣನು ಅವರೆಲ್ಲರನ್ನು ಏಕಕಾಲದಲ್ಲಿ ವರಿಸ್ತಾನೆ. ಇದನ್ನು ಪ್ರಭುಪಾದರು ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕದಿಂದ ತಿಳಿಸ್ತಾರೆ. ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಮಾತ್ಮ ಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ. ಶ್ರೀಕೃಷ್ಣನಿಗೆ ಅನಂತವಾದಂತಹ ರೂಪಗಳಿವೆ. ಈ ಅನಂತ ರೂಪಗಳಲ್ಲಿ ಭಗವಂತನು ಬೇರೆ ಬೇರೆ ಲೀಲೆಗಳನ್ನ ನಡೆಸ್ತಾನೆ. ಅಂತಹ ಭಗವಂತ ಇಲ್ಲಿ ಈ ಒಂದು ಲೀಲೆಯನ್ನ ಮಾಡಿ ತೋರಿಸಿದ್ದಾನೆ. ಭಗವದ್ಗೀತೆಯಲ್ಲಿಯೂ 10ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಇಲ್ಲಿ ಪ್ರಭವ ಮತ್ತೆ ವೈಭವ ಅನ್ನುವಂತಹ ಎರಡು ರೂಪಗಳು, ಎರಡೂ ರೀತಿಯಾದಂತಹ ವಿಸ್ತರಣೆಗಳನ್ನ ಹೇಳಿದ್ದಾರೆ ಭಾವಾರ್ಥದಲ್ಲಿ. ವೈಭವ ಪ್ರಕಾಶ ಮತ್ತೆ ವೈಭವ ವಿಲಾಸ ಅಂತ ಹೇಳಿ ಮತ್ತೆ ಅದರಲ್ಲಿ ಎರಡು ವಿಭಾಗಗಳಿವೆ. ಇಲ್ಲಿ ಭಗವಂತ ತಾಳಿದಂತಹ ರೂಪ ಅದನ್ನ ವೈಭವ ವಿಲಾಸ ರೂಪ ಅಂತ ಹೇಳ್ತಾರೆ. ಇದು ಭಗವಂತನ ಅಂತರಂಗ ಶಕ್ತಿಯ ಆಗಿರುವಂತಹ ಯೋಗಮಾಯೆಯಿಂದ ಆಗಿರುವಂತಹದ್ದು. ಸಾಮಾನ್ಯವಾಗಿ ಕೆಲವೊಮ್ಮೆ ಯೋಗಿಗಳು ಕೂಡ ತಮ್ಮನ್ನು ತಾವು ವಿಸ್ತರಣೆ ಮಾಡಿಕೊಳ್ಳುತ್ತಾರೆ. ಆದರೆ ಅವರಿಗೆ ಈ ರೀತಿಯಾಗಿ 16,100 ಮಂದಿಗಳಾಗಿ ವಿಸ್ತರಣೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಹಾಗೂ ಏಕಕಾಲದಲ್ಲಿ ಶ್ರೀಕೃಷ್ಣ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಇದ್ದ. ಮುಂದೆ ನಾರದ ಮುನಿಗಳು ದ್ವಾರಕೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಶ್ರೀಕೃಷ್ಣನ ಚಟುವಟಿಕೆಗಳನ್ನು ವಿವರಿಸ್ತಾರೆ. ಶ್ರೀಕೃಷ್ಣ ಒಂದೊಂದು ಅರಮನೆಯಲ್ಲಿ ಒಂದೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಯೋಗಿಗಳಿಗೆ ಮಾಡಲಿಕ್ಕೆ, ಸಾಮಾನ್ಯವಾದಂತಹ ಯೋಗಿಗಳಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವಾನ್ ಶ್ರೀಕೃಷ್ಣನಿಂದ ಮಾತ್ರ ಸಾಧ್ಯವಾದಂತಹದ್ದು. ವಿವಾಹವಾದ ಮೇಲೆ ಶ್ರೀಕೃಷ್ಣನ ಮಕ್ಕಳ ಕುರಿತಾಗಿ 9ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ತಾಸು ಅಪತ್ಯಾನಿ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ಪ್ರಕೃತಿರ್ವಿ ಬಭೂಷಯ. ಭಗವಂತನು ತನ್ನ ಅಲೌಕಿಕ ಲಕ್ಷಣಗಳ ಮೂಲಕ ತನ್ನನ್ನೇ ವಿಸ್ತರಿಸಿಕೊಳ್ಳುವುದಕ್ಕಾಗಿ ಆ ರಾಜಕುಮಾರಿಯರಲ್ಲಿ ಪ್ರತಿಯೋರ್ವಳಲ್ಲಿ 10 ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಗುಣಸ್ವಭಾವಗಳಲ್ಲಿ ಶ್ರೀಕೃಷ್ಣನನ್ನೇ ಹೋಲುವವರಾಗಿದ್ದರು. ಆತ್ಮತುಲ್ಯಾನಿ ಸರ್ವತಃ ಅಂತ ಹೇಳಿದ್ದಾರೆ. ಆತ್ಮತುಲ್ಯಾನಿ ಅಂದ್ರೆ ತಂದೆಯ ರೀತಿಯಲ್ಲಿಯೇ ಮಕ್ಕಳು. ಭಗವಂತ ಶ್ರೀಕೃಷ್ಣ ಎಷ್ಟೊಂದು ಸುಂದರನಾಗಿದ್ದಾನೋ ಅದೇ ರೀತಿಯಾಗಿ ಆತನ ಮಕ್ಕಳು ಕೂಡ ಅದೇ ರೀತಿಯಾದಂತಹ ಸೌಂದರ್ಯವನ್ನ, ಪರಾಕ್ರಮವನ್ನ ಹೊಂದಿದ್ದಾರೆ. ಹೀಗೆ ಶ್ರೀಕೃಷ್ಣನು ಪ್ರತಿಯೊಂದು ಮಡದಿಯಲ್ಲಿಯೂ 10 ಮಂದಿ ಮಕ್ಕಳನ್ನ ಪಡೆದಿದ್ದಾರೆ ಮತ್ತು ಆ ಮಕ್ಕಳು ಕೂಡ ಮುಂದಕ್ಕೆ 10 ಮಕ್ಕಳನ್ನ ಪಡೆಯುತ್ತಾರೆ. ಹೀಗೆ ಶ್ರೀಕೃಷ್ಣನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಲಕ್ಷಗಟ್ಟಲೆ ಆ ಯಾದವರ ಒಂದು ಹುಟ್ಟಿ ಬರ್ತಾರೆ. ಅಷ್ಟೊಂದು ಯಾದವರು ಇರ್ತಾರೆ. ನಂತರ ಮುಂದಕ್ಕೆ 10ನೇ ಶ್ಲೋಕದಿಂದ ಶ್ರೀಕೃಷ್ಣನು ಯಾವ ರೀತಿಯಾಗಿ ರಾಕ್ಷಸರ ವಧೆಯನ್ನ ಮಾಡಿದ ಮತ್ತು ಕುರುಕ್ಷೇತ್ರದ ಯುದ್ಧ ಹೇಗೆ ಆಯಿತು ಇತ್ಯಾದಿ ವಿಚಾರಗಳನ್ನ ಮುಂದಿನ 6 ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಾಲಮಾಘದ ಶಾಲ್ವಾದೀನ್
ಕಾಲಮಾಗದ ಶಾಲ್ವಾದೀನ್ ಅನೀಕೈ ರುಧಂತಾಪುರಂ ಅಜೀಘನತ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶತ್. ಇದು ಬೇರೆ ಬೇರೆ ರಾಕ್ಷಸರ ಹೆಸರುಗಳು. ಕಾಲ, ಕಾಲ ಅಂತ ಹೇಳಿದ್ರೆ ಕಾಲಯವನ. ಮಾಗಧ ಅಂತ ಹೇಳಿದ್ರೆ ಮಗಧರಾಜನು ಜರಾಸಂಧ. ಆಮೇಲೆ ಶಾಲ್ವ ಆದೀನ್, ಶಾಲ್ವ ಮತ್ತು ಇತರ ಅನೇಕ ರಾಕ್ಷಸರು. ಇವರು ಮಥುರಾಪುರದ ಮೇಲೆ ದಾಳಿ ಮಾಡಿದರು. ಅವರ ಸೈನಿಕರು ಪುರವನ್ನು ಮುತ್ತಿದಾಗ ಶ್ರೀಕೃಷ್ಣನು ವೈಯಕ್ತಿಕವಾಗಿ ತಾನೇ ಅವರನ್ನು ಸಂಹರಿಸಲು ಮುಂದಾಗಲಿಲ್ಲ, ತನ್ನ ಜನರ ಪರಾಕ್ರಮವನ್ನು ಮೆರೆಸಿದನು. ಇದು ಭಗವಂತನ ಒಂದು ವಿಶೇಷ ಲಕ್ಷಣ. ಶ್ರೀಕೃಷ್ಣನು ಯಶಸ್ಸನ್ನ ತಾನು ಮಾತ್ರ ಪಡೆಯುವುದಲ್ಲ, ತನ್ನ ಭಕ್ತರಿಗೂ ಕೂಡ ಕೊಡ್ತಾನೆ. ಮಹಾಭಾರತದ ಯುದ್ಧದಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನೇ ಸೂತ್ರಧಾರ. ಆದರೆ ಅದರ ಯಶಸ್ಸು ಅರ್ಜುನನಿಗೆ, ಭೀಮನಿಗೆ, ಯುಧಿಷ್ಠಿರ ಮಹಾರಾಜನಿಗೆ ಹೋಗ್ತದೆ. ಅಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲೇ ಯುದ್ಧವು ನಡೆದಿದೆ. ಆದರೂ ಯುದ್ಧವನ್ನ ಮಾಡಿದ್ದು ಯಾರು? ಅರ್ಜುನ ಮತ್ತು ಭೀಮಾರ್ಜುನರೇ ಮುಖ್ಯವಾಗಿ ಅಲ್ಲಿ ಯುದ್ಧವನ್ನ ಮಾಡಿರುವಂತಹದ್ದು. ಹಾಗೂ ಯುಧಿಷ್ಠಿರ ಮಹಾರಾಜ ರಾಜನಾಗುತ್ತಾನೆ. ಈ ರೀತಿ ಶ್ರೀಕೃಷ್ಣ ತನ್ನ ಭಕ್ತರಿಗೆ ತನ್ನ ಯಶಸ್ಸನ್ನ, ತಾನು ಮಾಡಿದಂತಹ ಕಾರ್ಯದ ಯಶಸ್ಸನ್ನ ನೀಡುತ್ತಾನೆ. ಇಲ್ಲಿ ಮಥುರೆಯ ಮೇಲೆ ಅನೇಕ ಬಾರಿ ಜರಾಸಂಧನು ದಾಳಿಯನ್ನ ಮಾಡ್ತಾನೆ. ಯಾಕಂದ್ರೆ ಜರಾಸಂಧನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ಕಂಸನನ್ನ ಶ್ರೀಕೃಷ್ಣ ಈಗ ವಧಿಸಿದ್ದಾನೆ. ಹಾಗಾಗಿ ತನ್ನ ಇಬ್ಬರು ವಿಧೇವೆಯರಾದಂತಹ ಮಕ್ಕಳ ಒಂದು ದುಃಖವನ್ನ ಕಂಡು ರೋಷಗೊಂಡಂತಹ ಜರಾಸಂಧನು ಅನೇಕ ರಾಕ್ಷಸರನ್ನ ಸೇರಿಸಿಕೊಂಡು, ಇಡೀ ಭಾರತದಾದ್ಯಂತ ಸೇನೆಯನ್ನ ಸೇರಿಸಿಕೊಂಡು ಮಥುರೆಯ ಮೇಲೆ ಅನೇಕ ಬಾರಿ ದಾಳಿಯನ್ನ ಮಾಡಿದ್ದಾನೆ. ಹೀಗೆ ದಾಳಿಯನ್ನ ಪ್ರತಿಸಲ ದಾಳಿ ಮಾಡಿದಾಗಲೂ ಕೂಡ ಆತನ ಸೇನೆಯನ್ನ ಎಲ್ಲ ಸಂಹಾರ ಮಾಡಿ ಜರಾಸಂಧನನ್ನ ಮಾತ್ರ ಶ್ರೀಕೃಷ್ಣನು ಜೀವಂತವಾಗಿ ಬಿಟ್ಟು ಕಳಿಸಿಕೊಡ್ತಿದ್ದ. ಯಾಕೆಂತ ಹೇಳಿದ್ರೆ ಭೂಭಾರ ಹರಣವನ್ನ ಮಾಡಬೇಕು. ಈ ಭೂಮಿಯ ಮೇಲೆ ಇರುವಂತಹ ಎಲ್ಲಾ ರಾಕ್ಷಸ ಪ್ರವೃತ್ತಿ ಇರುವಂತಹ ರಾಜರುಗಳನ್ನ ಸಂಹಾರ ಮಾಡಬೇಕು. ಅದಕ್ಕೆ ಜರಾಸಂಧನು ಇಲ್ಲಿ ಒಂದು ರೀತಿಯಲ್ಲಿ ಆತನು ನಿಮಿತ್ತನಾಗಿದ್ದಾನೆ. ಪ್ರತಿ ಸಲ ಯುದ್ಧಕ್ಕೆ ಬಂದಾಗಲೂ ಜರಾಸಂಧ ದೊಡ್ಡ ದೊಡ್ಡ ಸೇನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ. ಶ್ರೀಕೃಷ್ಣ ತಾನು ಇದ್ದಲ್ಲಿಂದಲೇ ಈ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದ. ನಂತರ ಶ್ರೀಕೃಷ್ಣ ತನ್ನ ಒಂದು ರಾಜಧಾನಿಯನ್ನ ಮಥುರೆಯಿಂದ ದ್ವಾರಕೆಗೆ ಬದಲಾಯಿಸ್ತಾನೆ. ಹಾಗಾದ್ರೆ ಈ ಮಗಧ ರಾಜನಾದಂತಹ ಜರಾಸಂಧ ಅವನನ್ನ ಸಂಹಾರ ಮಾಡಿದ್ದು ಯಾವಾಗ? ಈ ಜರಾಸಂಧನನ್ನ ಸಂಹಾರ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞ. ಮುಂದೆ ಹಸ್ತಿನಾಪುರದಲ್ಲಿ ರಾಜ್ಯವು ಎರಡು ಭಾಗವಾಗುತ್ತದೆ. ಮೊದಲು ಪಾಂಡವರನ್ನ ಲಕ್ಷಗೃಹದಲ್ಲಿ ಇಟ್ಟು ಸುಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಪಾಂಡವರಿಗೇನು ಆಗುವುದಿಲ್ಲ. ಹಾಗೆ ಮರಳಿ ಬಂದಂತಹ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಡಬೇಕು ಅಂತ ಹೇಳಿ ಖಾಂಡವ ವನವನ್ನು ಕೊಡ್ತಾರೆ. ಅದು ಬರಡು ಭೂಮಿಯಾಗಿರ್ತದೆ. ಆದರೆ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಅವರು ಅದನ್ನ ಹಸ್ತಿನಾಪುರವಾಗಿ ಬದಲಾಯಿಸ್ತಾರೆ. ಅಂದ್ರೆ ಅದು ಸಮೃದ್ಧಿಯನ್ನ ಪಡೆಯುವಂತೆ ಶ್ರೀಕೃಷ್ಣನು ಮಾಡ್ತಾನೆ. ಆಮೇಲೆ ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನ ಮಾಡಬೇಕಾಗಿ ಬಂದಾಗ ಎಲ್ಲಾ ರಾಜರುಗಳಿಂದ ಕಪ್ಪವನ್ನ ಸ್ವೀಕಾರ ಮಾಡಬೇಕು. ಅಂದ್ರೆ ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞವನ್ನ ಮಾಡಲಿಕ್ಕೆ ಯಾವ ರಾಜನು ವಿರೋಧವನ್ನ ವ್ಯಕ್ತಪಡಿಸಬಾರದು. ಒಂದು ವೇಳೆ ವಿರೋಧ ಪಡಿಸಿದ್ರೆ ಅಂತಹ ರಾಜರುಗಳ ಸಂಹಾರ ಮಾಡಬೇಕು, ಅಥವಾ ಅವರು ಮಣಿಯುವಂತೆ ಯುದ್ಧದಲ್ಲಿ ಅವರನ್ನು ಸೋಲಿಸಬೇಕು. ಹಾಗಿರ್ಬೇಕಾದ್ರೆ ಅಲ್ಲಿದ್ದಂತಹ ರಾಜ ಅಂತ ಹೇಳಿದ್ರೆ ಜರಾಸಂಧ. ಆಗ ಭೀಮ ಮತ್ತೆ ಅರ್ಜುನರ ಜೊತೆಗೆ ಶ್ರೀಕೃಷ್ಣನು ಹೋಗಿ ಭೀಮನಿಂದ ಜರಾಸಂಧನ ಒಂದು ಸಂಹಾರವಾಗ್ತದೆ. ಇದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಕಾಲಯವನನ್ನ ಮುಚುಕುಂದ ಅನ್ನುವಂತಹ ಇನ್ನೊಬ್ಬ ಭಗವಂತನ ಭಕ್ತ, ಅವನ ಮುಖಾಂತರವಾಗಿ ಭಗವಂತನು ಸಂಹಾರ ಮಾಡಿದ್ದಾನೆ. ಮುಚುಕುಂದನು ಕಾಲಯವನನ್ನು ಕೊಂದನು, ಭೀಮನು ಮಗಧರಾಜನನ್ನು ವಧಿಸಿದನು. ಹೀಗೆ ಭಗವಂತ ಕೆಲವೊಮ್ಮೆ ತಾನು ಅಸಮರ್ಥ ಅಂತೇಳಿ ತೋರಿಸಿಕೊಳ್ಳುತ್ತಾನೆ. ಕಾಲಯವನನ್ನು ನೋಡಿ ಶ್ರೀಕೃಷ್ಣ ಓಡಿ ಹೋಗುವಂತಹದ್ದು, ಅಥವಾ ಜರಾಸಂಧನನ್ನು ನೋಡಿ ಓಡಿ ಹೋಗುವಂತಹದ್ದು ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಕೃಷ್ಣನಿಗೆ ರಣಚೋರ ಅಂತ ಹೇಳಿಯೂ ಕೂಡ ಹೆಸರಿದೆ. ಆದರೆ ಭಗವಂತ ತನ್ನ ಭಕ್ತರ ಪ್ರೀತಿಗೋಸ್ಕರ ತಾನು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ರುಕ್ಮಿಣಿ ದೇವಿಯು ಬರೆದಿದ್ದಂತಹ ಪತ್ರ, ಅದನ್ನು ಉತ್ತರಿಸಲಿಕ್ಕೋಸ್ಕರ, ಅಥವಾ ರುಕ್ಮಿಣಿ ದೇವಿಯನ್ನ
ಅಲ್ಲಿಂದ ಸ್ವಯಂವರದಿಂದ ಅಪಹರಣ ಮಾಡಲಿಕ್ಕೋಸ್ಕರ ಶ್ರೀಕೃಷ್ಣನು ಯುದ್ಧದಲ್ಲಿದ್ರೂ ಕೂಡ ತಾನು ಅರ್ಧದಿಂದಲೇ ಹೊರಟು ಹೋಗಿದ್ದಾನೆ. ಹಾಗಾಗಿ ಅವನನ್ನು ರಣಚೋರ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಕುರುಕ್ಷೇತ್ರದ ಮಹಾಯುದ್ಧವನ್ನ ಮಾಡಲಿಕ್ಕೆ ಪೂರ್ವ ಯೋಜನೆ ಮಾಡಿದ್ದು ಕೂಡ ಶ್ರೀಕೃಷ್ಣನೇ. ಆ ಒಂದು ಕುರುಕ್ಷೇತ್ರ ಯುದ್ಧ ಯಾವ ರೀತಿಯಾಗಿ ನಡೀಬೇಕು ಇತ್ಯಾದಿಗಳೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಆ ಒಂದು ಯೋಜನೆಯನ್ನ ಮಾಡಿಕೊಟ್ಟವನು ಶ್ರೀಕೃಷ್ಣನೇ ಆಗಿದ್ದಾನೆ. ಇನ್ನು ಅನೇಕ ರಾಕ್ಷಸರುಗಳ ಒಂದು ಹೆಸರುಗಳನ್ನ ಇಲ್ಲಿ 11ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಶಂಬರಂ ದ್ವಿವಿಧಂ ಬಾಣಂ ಮುರಂ ಬಲ್ವಲಮೇವ ಚ ಅನ್ಯಾಶ್ಚ ದಂತವಕ್ರಾದೀನ್ ಅವಧೀನ್ ಕಾಂಚ ಘಾತಯತ್. ಶಂಬರ, ದ್ವಿವಿಧ, ಬಾಣ, ಮುರ, ಬಲ್ವಲ ಮುಂತಾದ ರಾಜರನ್ನು, ದಂತವಕ್ರ ಮೊದಲಾದ ರಾಕ್ಷಸರನ್ನು ಕೊಲ್ಲುವ ಸಂದರ್ಭದಲ್ಲಿ ಕೆಲವರನ್ನು ಕೃಷ್ಣನು ಸ್ವತಃ ಕೊಂದನು, ಕೆಲವರನ್ನು ಶ್ರೀ ಬಲರಾಮ ಮುಂತಾದ ಇತರರಿಂದ ಕೊಲ್ಲಿಸಿದನು. ಇಲ್ಲಿ ಇದೆಲ್ಲವೂ ಕೂಡ ನಾವು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಕಾಣ್ತೇವೆ, ಅಥವಾ ಕೃಷ್ಣ ಪುಸ್ತಕದಲ್ಲಿಯೂ ಕೂಡ ಇದನ್ನು ನಾವು ತಿಳಿದುಕೊಳ್ಳಬಹುದು. ಶಿಲಪ್ರಭುಪಾದರು ಈ ಒಂದು ದಶಮ ಸ್ಕಂದದ ಸಾರಾಂಶವನ್ನ ಕೃಷ್ಣ ಪುಸ್ತಕದಲ್ಲಿ ನೀಡಿದ್ದಾರೆ. ಅದರಲ್ಲಿ ಕೂಡ ಈ ರಾಕ್ಷಸರ ಒಂದು ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದು. ಶಂಬರ ಅಂತ ಹೇಳಿದ್ರೆ ಆತನು ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನಿಂದ ಹತನಾಗ್ತಾನೆ. ಹೇಗೆ ಶ್ರೀಕೃಷ್ಣನಿಂದ ಕಂಸನಿಗೆ ಒಂದು ಸಾವು ಅನ್ನುವುದು ಮೊದಲೇ ತಿಳಿದಿತ್ತೋ, ಹಾಗೆ ಶ್ರೀಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನಿಂದ ಶಂಬರನಿಗೆ ಮರಣ ಉಂಟಾಗುತ್ತದೆ ಅನ್ನುವುದು ಶಂಬರನಿಗೆ ಮೊದಲೇ ಗೊತ್ತಾಗಿತ್ತು. ಹಾಗಾಗಿ ಪ್ರದ್ಯುಮ್ನನನ್ನ ಅವನು ಹುಟ್ಟಿದ ಕೂಡಲೇ ಅಪಹರಣ ಮಾಡಿಬಿಡ್ತಾನೆ ಶಂಬರ. ಆದ್ರೆ ಕೊನೆಗೆ ಆ ಒಂದು ಮಗು ಪ್ರದ್ಯುಮ್ನ ಆತನು ಯಾರು ಅಂತ ಹೇಳಿದ್ರೆ ಕಾಮದೇವನ ಒಂದು ಅವತಾರ. ಶಿವನಿಂದ ಆತನು ಹತನಾಗ್ತಾನೆ, ಮತ್ತೆ ಮುಂದೆ ಶ್ರೀಕೃಷ್ಣನ ಮಗನಾಗಿ ಆತನು ಜನಿಸ್ತಾನೆ. ಹೀಗೆ ರತಿಯ ಪತಿಯಾದಂತಹ ಕಾಮದೇವ, ಆ ರತಿಯು ಪ್ರದ್ಯುಮ್ನನ್ನು ಬೆಳೆಯುವಂತೆ ಮಾಡ್ತಾಳೆ. ಇದರ ಕಥೆ ತುಂಬಾ ಉದ್ದ ಇದೆ, ನಾನು ಸಂಕ್ಷಿಪ್ತವಾಗಿ ನಮಗೆ ಹೇಳ್ತೇನೆ. ನೀವು ಕೃಷ್ಣ ಪುಸ್ತಕವನ್ನು ಓದಿದ್ರೆ ನಿಮಗೆ ವಿವರವಾಗಿ ಇದು ತಿಳಿಯುತ್ತದೆ. ತನ್ನ ಮಾಯಾವಿ ವಿದ್ಯೆಯಿಂದ ಪ್ರದ್ಯುಮ್ನನಿಗೆ ತನ್ನ ಎಲ್ಲಾ ಶಕ್ತಿಯನ್ನ ತುಂಬುತ್ತಾಳೆ. ಹಾಗೆ ಪ್ರದ್ಯುಮ್ನ ಶಂಬರನನ್ನ ಸಂಹಾರ ಮಾಡ್ತಾನೆ. ಕೃಷ್ಣ ಪುಸ್ತಕದಲ್ಲಿ ನೀವು 54ನೇ ಅಧ್ಯಾಯವನ್ನ ಓದಿದ್ರೆ ಇದನ್ನ ತಿಳಿದುಕೊಳ್ಳಬಹುದು. ಇನ್ನು ದ್ವಿವಿಧ ಅನ್ನುವಂತಹ ರಾಕ್ಷಸ, ಆತನು ವಾನರ. ನಾವು ರಾಮಾಯಣದಲ್ಲಿ ಈತನ ಹೆಸರನ್ನ ಕಾಣ್ತೇವೆ. ಅಲ್ಲಿ ರಾಮನ ಸೇವೆಯನ್ನ ಮಾಡಿದ್ದಾನೆ. ಆದ್ರೆ ಅಲ್ಲಿ ಕೆಲವೊಂದು ಅಪರಾಧಗಳನ್ನ ಮಾಡಿದ್ದರಿಂದಾಗಿ ಇಲ್ಲಿ ದ್ವಾಪರ ಯುಗದಲ್ಲಿ ಆತನು ರಾಕ್ಷಸನಾಗಿ ಬಂದಿದ್ದಾನೆ. ಅವನನ್ನ ಬಲರಾಮನು ಸಂಹಾರ ಮಾಡ್ತಾನೆ. ಇದೇ ಕೃಷ್ಣ ಪುಸ್ತಕದಲ್ಲಿ 66ನೇ ಅಧ್ಯಾಯದಲ್ಲಿ ಈ ದ್ವಿವಿಧನ ಸಂಹಾರದ ಕುರಿತಾಗಿ ಇದೆ. ಹಾಗೆ ಬಾಣ ಅನ್ನುವಂಥ ಬಾಣಾಸುರ, ಇವನು ಯಾರು ಅಂತ ಹೇಳಿದ್ರೆ, ಈಗ ಪ್ರದ್ಯುಮ್ನನ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಯ ಮಗ ಬಾಣ. ಈ ಬಾಣಾಸುರ, ಅವನಿಗೆ ಒಬ್ಬಳು ಮಗಳು, ಅವಳ ಹೆಸರು ಉಷಾ ಅಂತ ಹೇಳಿ. ಉಷಾ ಆಕೆ ಶ್ರೀಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನನ್ನ ಪ್ರೀತಿಸ್ತಾಳೆ. ಶ್ರೀಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ. ಈ ಅನಿರುದ್ಧನನ್ನ ಪ್ರೀತಿಸಿದ ನಂತರ ಒಂದು ಉಷಾ ತನ್ನ ಒಬ್ಬಳು ಮಾಯಾವಿ ಸಖಿ, ಚಿತ್ರಲೇಖ ಅಂತ ಹೇಳಿ ಅವಳ ಹೆಸರು, ಆಕೆಯ ಮುಖಾಂತರವಾಗಿ ಆ ಅನಿರುದ್ಧನನ್ನ ತನ್ನ ಅಂತಃಪುರಕ್ಕೆ ಕರೆಸಿಕೊಳ್ಳುತ್ತಾಳೆ. ಹಾಗೆ ಕರೆಸಿಕೊಂಡ ನಂತರ ಅನಿರುದ್ಧನು ಬಹಳ ಕಾಲ ಉಷೆಯ ಜೊತೆಗೆ ಅಂತಃಪುರದಲ್ಲಿ ಇರ್ತಾನೆ. ಒಂದು ಸಲ ಬಾಣನಿಗೆ ಈ ವಿಚಾರ ತಿಳಿಯುತ್ತದೆ. ಬಾಣನು ಅನಿರುದ್ಧನನ್ನ ಬಂಧಿಸ್ತಾನೆ. ಅನಿರುದ್ಧನ ಬಂಧನವಾಗಿದೆ ಅಂತ ತಿಳಿದಾಗ ಕೃಷ್ಣ ಬಲರಾಮರ ಇಬ್ಬರು ಕೂಡ ಅವನನ್ನ ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಬಾಣನ ಜೊತೆಗೆ ಯುದ್ಧವನ್ನ ಮಾಡ್ತಾರೆ. ಆದ್ರೆ ಬಾಣಾಸುರನು ಶಿವನ ಭಕ್ತನಾಗಿದ್ದ. ಹಾಗೆ ಶಿವನ ವಿನಂತಿಯಂತೆ ಬಾಣಾಸುರನನ್ನ ಕ್ಷಮಿಸ್ತಾರೆ. ಹಾಗೆ ಇಲ್ಲಿ ಬಾಣಾಸುರನ ಒಂದು ವಧೆಯಾಗುವುದಿಲ್ಲ, ಬದಲಾಗಿ ಬಾಣಾಸುರನ ಜೊತೆಗೆ ಯುದ್ಧವನ್ನ ಮಾಡ್ತಾರೆ. ಇನ್ನು ಮುರ ಅನ್ನುವಂತಹ ರಾಕ್ಷಸನನ್ನ ಶ್ರೀಕೃಷ್ಣನೇ ತಾನೇ ಸ್ವತಃ ಸಂಹಾರ ಮಾಡ್ತಾನೆ. ಇದನ್ನ ನಾವು ಈ ಶ್ರೀಕೃಷ್ಣ ಪುಸ್ತಕದಲ್ಲಿ 58ನೇ ಅಧ್ಯಾಯದಲ್ಲಿ ಕಾಣಬಹುದು. ಭೌಮಾಸುರನ ಉದ್ಧಾರ ಅನ್ನುವಂತಹ
ಇದರಲ್ಲಿ ಅಂದ್ರೆ ಅದೇ ನರಕಾಸುರನ ಏನು ಸಂಹಾರ ಸಮಯ ಇದೆ ಅದೇ ಸಮಯದಲ್ಲಿ ಮುರ ಅನ್ನುವಂತಹ ರಾಕ್ಷಸನು ಕೂಡ ಅಲ್ಲಿ ನರಕಾಸುರನ ಸಹಾಯಕ್ಕೆ ಬರ್ತಾನೆ. ನರಕಾಸುರ ಅಥವಾ ಭೌಮಾಸುರ ಅವನ ಸಹಾಯಕ್ಕೆ ಬಂದಾಗ ಅವನನ್ನು ಕೂಡ ಶ್ರೀಕೃಷ್ಣ ಸಂಹಾರ ಮಾಡ್ತಾನೆ. ಬಲ್ವಲ ಅನ್ನುವಂತಹ ರಾಕ್ಷಸ ಆತನನ್ನ ಬಲರಾಮನು ಸಂಹಾರ ಮಾಡ್ತಾನೆ. 78ನೇ ಅಧ್ಯಾಯದಲ್ಲಿದೆ ಇದು. ದಂತವಕ್ರ ದಂತವಕ್ರ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಜಯ ವಿಜಯರು ಬಂದಂತಹ 3 ರೂಪಗಳು. ಒಂದು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ. ಶಿಶುಪಾಲನನ್ನ ರಾಜಸೂಯ ಯಜ್ಞದಲ್ಲಿ ಶ್ರೀಕೃಷ್ಣ ಸಂಹಾರ ಮಾಡ್ತಾನೆ. ಹಾಗೂ ಈ ದಂತವಕ್ರ ಅವನನ್ನ ಶ್ರೀಕೃಷ್ಣನೇ ಸಂಹಾರ ಮಾಡುವಂತಹದ್ದು. ಇದು 77ನೇ ಅಧ್ಯಾಯದಲ್ಲಿ ನಾವು ಇದನ್ನ ಕಾಣಬಹುದು. ಕೃಷ್ಣ ಪುಸ್ತಕದ 77ನೇ ಅಧ್ಯಾಯದಲ್ಲಿ. ಅಂದ್ರೆ ಕೃಷ್ಣ ಪುಸ್ತಕವನ್ನ ನೀವು ಓದಿದ್ರೆ ಈ ಎಲ್ಲಾ ವಿಚಾರಗಳು ಕೂಡ ಬಹಳ ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ. ಇದಿಷ್ಟು ವಿಚಾರಗಳು 77ನೆಯ ಶ್ಲೋಕದಲ್ಲಿ ನಾವು ಕಾಣುತ್ತೇವೆ. 11ನೇ ಶ್ಲೋಕದಲ್ಲಿ ನಾವು ಕಾಣುತ್ತೇವೆ. ಇನ್ನು 12ನೆಯ ಶ್ಲೋಕದಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ತಿಳಿಸಿದ್ದಾರೆ. ಅಥ ತೇ ಭ್ರಾತೃಪುತ್ರಾಣಾಂ ಪಕ್ಷಯೋಪತಿನ್ನ ನೃಪಾನ್ ಚಚಾಲ ಭೂ ಕುರುಕ್ಷೇತ್ರಂ ಏಷಾಮಾಪತಾಂ ಬಲೈ. ಅನಂತರ ಎಲೈ ವಿದುರನೇ, ಭಗವಾನ್ ಶ್ರೀಕೃಷ್ಣನು ಶತ್ರುರಾಜರನ್ನು ಕಾದಾಡತಕ್ಕ ನಿನ್ನ ಸೋದರ ಪುತ್ರರ ಪಕ್ಷದವರನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಹತರಾಗುವಂತೆ ಮಾಡಿದನು. ಆ ರಾಜರುಗಳು ಅದೆಷ್ಟು ಬಲಿಷ್ಠರಾಗಿದ್ದರೆಂದರೆ ಅವರು ಯುದ್ಧ ಭೂಮಿಗೆ ತೆರಳುವಾಗ ಭೂಮಿಯೇ ನಡುಗುವಂತಿತ್ತು. ಅಂತಹ ಒಂದು ದೊಡ್ಡ ಸೇನೆಯನ್ನ ಶ್ರೀಕೃಷ್ಣನು 18 ದಿನಗಳಲ್ಲಿ ಸಂಪೂರ್ಣವಾಗಿ ಸಂಹಾರ ಮಾಡಿದ್ದಾನೆ, ಭೂಭಾರ ಹರಣವನ್ನ ಮಾಡುವಂತಹ ಒಂದು ಕಾರ್ಯದಲ್ಲಿ. ಇದು ಕುರುಕ್ಷೇತ್ರ ರಣರಂಗದ ಕುರಿತಾಗಿ ತಿಳಿಸಿರುವಂತಹ ವಿಚಾರವಾಗಿದೆ. ಇದನ್ನೆಲ್ಲ ಮಾಡುವಾಗ, ಅಂದ್ರೆ ರಾಕ್ಷಸರನ್ನ ಸಂಹಾರ ಮಾಡುವಾಗ, ಶ್ರೀಕೃಷ್ಣನು ಬಹಳ ಸಂತೋಷದಿಂದ ತಾನು ಗೆದ್ದೆ ಅಂತ ಹೇಳಿ ತಿಳಿದುಕೊಳ್ಳುವುದಿಲ್ಲ. ಬದಲಾಗಿ ಅಲ್ಲಿ ಶ್ರೀಕೃಷ್ಣನಿಗೆ ವಿಷಾದವಾಗುತ್ತದೆ. ದುರ್ಯೋಧನನ್ನ ಸಂಹಾರ ಮಾಡಿ ಶ್ರೀಕೃಷ್ಣನಿಗೇನು ಸಂತೋಷವಾಗಲಿಲ್ಲ. ಆತನು ಮಾಡಿದಂತಹ ದುಷ್ಟ ಕಾರ್ಯಗಳಿಗೆ ಶ್ರೀಕೃಷ್ಣ ಶಿಕ್ಷೆಯನ್ನು ಕೊಟ್ಟಿದ್ದಾನಷ್ಟೇ. ಆದ್ರೆ ಅದನ್ನ ಸಂಭ್ರಮಿಸುವಂತಹ ಕಾರ್ಯವನ್ನ ಮಾಡಲಿಲ್ಲ. ನಾವು ಸಾಮಾನ್ಯವಾಗಿ ನೋಡ್ತೇವೆ, ರಾಕ್ಷಸರ ಸಂಹಾರವಾದಾಗ ಅಥವಾ ಈಗ ಆಧುನಿಕ ಕಾಲದಲ್ಲಿ ನೋಡ್ಬೋದು, ಯಾರಾದ್ರೂ ದುಷ್ಟರಿದ್ರೆ ಅವರನ್ನ ಸಂಹಾರ ಮಾಡಿದಾಗ ನಾವು ಸಂಭ್ರಮಿಸ್ತೇವೆ. ಆದ್ರೆ ಶ್ರೀಕೃಷ್ಣನು ಅವುಗಳನ್ನ ಸಂಭ್ರಮಿಸುವುದಿಲ್ಲ. ಬದಲಾಗಿ ಅದಕ್ಕೆ ಆತನು ವ್ಯಥೆಯನ್ನ ಪಡ್ತಾನೆ. ಸಕರ್ಣ ದುಶ್ಯಾಸನ ಸೌಬಲಾನಾಂ ಕುಮಂತ್ರ ಪಾಕೇನ ಹತ ಆಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರು ಮೂರ್ವ್ಯಾಂ ನಾನಂದ ಪಶ್ಯನ್. ದುರ್ಯೋಧನನು ಕರ್ಣ, ದುಶ್ಯಾಸನ, ಸೌಬಲ ಅಂತ ಹೇಳಿದ್ರೆ ಸುಬಲನ ಮಗ, ಅಂದ್ರೆ ಶಕುನಿ, ಅವರ ಕೆಟ್ಟ ಮಂತ್ರಾಲೋಚನೆಯ ಬೋಧನೆಯಿಂದ ತನ್ನ ಭಾಗ್ಯವನ್ನೂ ಆಯುಷ್ಯವನ್ನೂ ಕಳೆದುಕೊಳ್ಳಬೇಕಾಯಿತು. ಬಲಶಾಲಿಯಾಗಿದ್ದರೂ ಅವನು ಯುದ್ಧದಲ್ಲಿ ತೊಡೆಮುರಿದು ಅನುಯಾಯಿಗಳೊಂದಿಗೆ ನೆಲದ ಮೇಲೆ ಬಿದ್ದಿದ್ದಾಗ ಭಗವಂತನಿಗೆ ಆ ದೃಶ್ಯವು ಸಂತೋಷಕರವಾಗಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ದುಷ್ಟ ಚತುಷ್ಟಯ ಅಂತ ಹೇಳ್ತಾರೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಈ 4 ಮಂದಿ ಈ ಮಹಾಭಾರತ ಯುದ್ಧವಾಗ್ಲಿಕ್ಕೆ ಮೂಲವಾದಂತಹ ಕಾರಣ. ಇವರನ್ನ ಸಂಹಾರ ಮಾಡಿದಾಗ, ಅದರಲ್ಲೂ ಮುಖ್ಯವಾಗಿ ದುರ್ಯೋಧನನು ತೊಡೆ ಮುರಿದು ಬಿದ್ದಾಗ ಶ್ರೀಕೃಷ್ಣನು ಸಂತೋಷಗೊಳ್ಳಿಲ್ಲ. ಯಾಕಂದ್ರೆ ಇರುವ ಪ್ರತಿಯೊಂದು ಜೀವಿಯು ಕೂಡ ಶ್ರೀಕೃಷ್ಣನದ್ದೇ ಮಗು, ಶ್ರೀಕೃಷ್ಣನಿಂದಲೇ ಪೋಷಣೆಯನ್ನ ಹೊಂದುವಂತಹದ್ದು. ಹಾಗೆ ಶ್ರೀಕೃಷ್ಣನು ಅವನು ವಜ್ರಕ್ಕಿಂತ ಕಠೋರ ಹಾಗೂ ಒಂದು ಗುಲಾಬಿ ಹೂವಿಗಿಂತಲೂ ಮೃದುವಾಗಿದ್ದಾನೆ. ವಜ್ರಾದಪಿ ಕಠೋರ ಕುಸುಮಾದಪಿ ಕೋಮಲ, ಅದು ಭಗವಂತನ ಒಂದು ಲಕ್ಷಣ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡುವಾಗ ಶ್ರೀಕೃಷ್ಣ ವಜ್ರದಂತೆ, ಆದ್ರೆ ತನ್ನ ಭಕ್ತರಿಗಾಗುವಾಗ ಶ್ರೀಕೃಷ್ಣ ಒಂದು ಕುಸುಮದಂತೆ ಅಥವಾ ಹೂವಿನಂತೆ ಆತನು ತುಂಬಾ ಮೃದುವಾಗಿರ್ತಾನೆ. ಇದರಲ್ಲಿ ಒಟ್ಟು 28 ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. 14ನೇ ಶ್ಲೋಕದಲ್ಲಿ ಈಗ ಕೌರವರ ನಾಶದ ಕುರಿತಾಗಿ ತಿಳಿಸಿದ ಮೇಲೆ ಇಲ್ಲಿ ಯಾದವರ ಒಂದು ಅಂತ್ಯದ ಬಗ್ಗೆಯೂ ಕೂಡ 14ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಇದು 2 ರೀತಿಯಾದಂತಹ ಭೂಭಾರ ಹರಣ. ಭಾರ ಅಂತ ಹೇಳಿದ್ರೆ ಏನು, ಇದನ್ನ ಪ್ರಭುಪಾದರು 14ನೇ ಶ್ಲೋಕದ ಭಾವಾರ್ಥದಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಈಗ ಕೆಲವೊಂದು ಭಾರ
ಅದು ನಮಗೆ ಭಾರ ಅಂತ ಹೇಳಿ ಅನ್ನಿಸುವುದಿಲ್ಲ. ಈಗ ಯಾವುದೋ ಒಂದು ಅಕ್ಕಿ ಮೂಟೆ ಹೊರಬೇಕು ಅಂತ ಹೇಳಿದ್ರೆ ಅದು ತುಂಬಾ ಭಾರ. ಅದೇ ನಾವು ಮಕ್ಕಳನ್ನ ಮುದ್ದು ಮಾಡುವಾಗ ಮಕ್ಕಳನ್ನು ನಾವು ಎತ್ತಿಕೊಂಡಾಗ ಅವರು ನಮಗೆ ಭಾರ ಅಂತ ಹೇಳಿ ಅನ್ನಿಸುವುದಿಲ್ಲ. ಇದು ಎರಡು ರೀತಿಯಾದಂತಹ ಭಾರಗಳು. ಒಂದು ಪಾಶವಿಕವಾದಂತಹ ಭಾರ, ಇನ್ನೊಂದು ಪ್ರೇಮದ ಭಾರ ಅಂತ ಹೇಳ್ತಾರೆ ಭಾವಾರ್ಥದಲ್ಲಿ. ಪಾಶವಿಕವಾದ ಭಾರ ಅದು ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಮಾಡಿದಂತಹ ಭೂಭಾರ ಹರಣ. ಇನ್ನೊಂದು ಪ್ರೇಮದ ಭಾರ ಅಂದ್ರೆ ಶ್ರೀಕೃಷ್ಣನ ತನ್ನದೇ ಮಕ್ಕಳು ಮೊಮ್ಮಕ್ಕಳು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಅವರವರ ಸ್ಥಾನಕ್ಕೆ ಕಳುಹಿಸಿಕೊಡ್ಲಿಕ್ಕೋಸ್ಕರ ನಡೆಸಿದಂತಹ ಭೂಭಾರ ಹರಣ. ಅಂತಹ ಒಂದು ಪ್ರೇಮದ ಭಾರವನ್ನು ಕೂಡ ಶ್ರೀಕೃಷ್ಣನು ಕಡಿಮೆ ಮಾಡಿದ್ದಾನೆ. ಅಂತಹ ಪಾಶವಿಕ ಭಾರ ಮತ್ತು ಪ್ರೇಮದ ಭಾರ. ಈ ಪಾಶವಿಕ ಭಾರ ತುಂಬಾ ನೋವನ್ನ ಉಂಟು ಮಾಡ್ತದೆ, ಆದರೆ ಪ್ರೇಮದ ಭಾರ ಸಂತೋಷಕರವಾದದ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ ಇಲ್ಲಿ. ಯುವತಿಯಾದ ಪತ್ನಿಯ ಮೇಲೆ ಅವಳ ಗಂಡನ ಭಾರ, ಅಥವಾ ತಾಯಿಯ ಮಡಿಲಲ್ಲಿ ಮಗುವಿನ ಭಾರ, ವ್ಯಾಪಾರ ಮಾಡುವವನಲ್ಲಿ ಸಂಪತ್ತಿನ ಭಾರ, ಇವು ಭಾರದ ದೃಷ್ಟಿಯಿಂದ ಹೊರೆಯೆನಿಸಿದರೂ ಸಂತೋಷಕರವೇ ಆಗಿರುತ್ತದೆ. ಹೀಗೆ ಯಾದವರು ಅವರು ಕೃಷ್ಣನ ಭಕ್ತರಾಗಿದ್ರು, ಅವರನ್ನು ಕೂಡ ಶ್ರೀಕೃಷ್ಣ ಅವರವರ ಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಇದಕ್ಕೆ ಶ್ರೀಕೃಷ್ಣನು ಯಾವ ರೀತಿಯಾಗಿ ಇವುಗಳನ್ನ ಮಾಡಿದ್ದಾನೆ? ಈ ಯಾದವರು ಶ್ರೀಕೃಷ್ಣನ ಅಂತ್ಯವಾದ ಮೇಲೆ ಶ್ರೀಕೃಷ್ಣನ ಒಂದು ಅಗಲಿಕೆಯನ್ನ ತಡೆದುಕೊಳ್ಳುವಂತಹ ಶಕ್ತಿ ಅವರಿಗೆ ಇರುವುದಿಲ್ಲ. ನಾವು ಮೊದಲನೇ ಸ್ಕಂದದಲ್ಲಿ ನೋಡಿದ್ದೇವೆ, ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನ ಅಗಲಿಕೆಯಿಂದ ಎಷ್ಟೊಂದು ತಳಮಳಗೊಂಡಿದ್ದಾನೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಶ್ರೀಕೃಷ್ಣನದೇ ಕುಟುಂಬದಲ್ಲಿದ್ದಂತಹ ಮಕ್ಕಳು ಮೊಮ್ಮಕ್ಕಳು ಇವರು ಶ್ರೀಕೃಷ್ಣನ ಅಗಲಿಕೆಯನ್ನ ತಡೆದುಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಅವರಿಂದ ಈ ವಿರಹವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಶ್ರೀಕೃಷ್ಣ ತನ್ನ ಒಂದು ಅವತಾರವನ್ನು ಸಮಾಪ್ತಿ ಮಾಡುವುದಕ್ಕಿಂತ ಮೊದಲೇ ತನ್ನ ಸಂಸಾರವನ್ನ ಅಥವಾ ತನ್ನ ಎಲ್ಲ ಇಡೀ ಯಾದವ ಕುಲವನ್ನ ಆತನು ಮತ್ತೆ ನಾಶ ಮಾಡಿಬಿಟ್ಟಿದ್ದಾನೆ. ಇದು ಈ ಒಂದು ಯಾದವರ ಕಲಹಕ್ಕೆ ಇರುವಂತಹ ಒಂದು ಕಾರಣ. ಆಮೇಲೆ ಎರಡನೇ ಕಾರಣ ಅಂತ ಹೇಳಿದ್ರೆ, ಈ ಯಾದವರನ್ನು ಹೀಗೆ ಬಿಟ್ರೆ ಅವರನ್ನ ಹೊರಗಿನವರು ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಹಾರವನ್ನ ಮಾಡ್ಲಿಕ್ಕೆ ಹೊರಗಿನವರಿಗೆ ಸಾಧ್ಯ ಇಲ್ಲ. ಅವರ ಸಂಹಾರ ಆಗಬೇಕು ಅಂತ ಹೇಳಿದ್ರೆ ಅವರಿಂದಲೇ ಆಗಬೇಕು. ಯಾದವರ ನಡುವೆಯೇ ಜಗಳವಾಗಿ ಅವರು ಸಂಹಾರ ಆಗ್ಬೇಕೇ ವಿನಃ ಹೊರಗಿನ ಯಾವ ಶಕ್ತಿಯಿಂದಲೂ ಅವರನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಷ್ಟೊಂದು ಶಕ್ತಿಶಾಲಿಗಳು ಯಾದವರು. ಅವರೆಲ್ಲ ಶ್ರೀಕೃಷ್ಣನನ್ನೇ ಹೋಲುವಂತಹವರಾಗಿದ್ದರು. ಇನ್ನು ಮೂರನೇ ಕಾರಣ ಅಂತ ಹೇಳಿದ್ರೆ, ಯಾದವರ ವಂಶ. ಹೀಗೆ ಯಾದವರ ವಂಶ ಮುಂದುವರಿತಾ ಬಂದ್ರೆ ಏನಾಗ್ತದೆ? ನಾವು ಈಗ ಕಾಣ್ತೇವೆ, ಬ್ರಾಹ್ಮಣರು ಅಂತೇಳಿ ಹೇಳಿಕೊಳ್ಳುವಂತಹ ಜನರು ಅವರು ಬ್ರಾಹ್ಮಣರ ಒಂದು ಜೀವನ ಪದ್ಧತಿಯನ್ನ ಅನುಸರಣೆ ಮಾಡದೇ ಇದ್ರು ಕೂಡ ತಮ್ಮನ್ನು ತಾವು ಬ್ರಾಹ್ಮಣರು ಅಂತ ಹೇಳಿಕೊಂಡಾಗ ಸಮಾಜದಲ್ಲಿ ಒಂದು ಗೊಂದಲ ಉಂಟಾಗುತ್ತದೆ. ಹಾಗೆ ಮುಂದೆ ತಾವು ಯಾದವರ ವಂಶಕ್ಕೆ ಸೇರಿದವರು ಅಂತ ಹೇಳಿ ಜನರು ಮೋಸ ಮಾಡಬಹುದು. ಆ ಕಾರಣಕ್ಕೋಸ್ಕರ ಯಾದವರು ಯಾರೂ ಕೂಡ ಉಳಿದಿಲ್ಲ ಅನ್ನುವುದನ್ನ ಶ್ರೀಕೃಷ್ಣನು ಸ್ಪಷ್ಟಪಡಿಸ್ತಾನೆ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ವೈಷ್ಣವ ಅಪರಾಧವನ್ನ ಮಾಡಿದ್ದಕ್ಕೆ ಪ್ರತಿಫಲ. ಅಲ್ಲಿ ಸಾಂಬ ಅನ್ನುವಂತಹ ಶ್ರೀಕೃಷ್ಣನ ಮಗ, ಅವನು ಋಷಿಮುನಿಗಳಿಗೆ ಒಂದು ರೀತಿಯಾದಂತಹ ವ್ಯಂಗ್ಯವನ್ನ ಮಾಡ್ತಾನೆ. ಗರ್ಭಿಣಿಯ ರೀತಿಯಲ್ಲಿ ವೇಷವನ್ನ ಧರಿಸಿಕೊಂಡು ಹೋಗಿ ಹೊಟ್ಟೆಯಲ್ಲಿರುವುದು ಗಂಡೋ ಹೆಣ್ಣೋ ಅಂತ ಹೇಳಿದಾಗ ಅವರು ಋಷಿಗಳು ಹೇಳ್ತಾರೆ, ಇದು ಈ ನಿನ್ನ ಹೊಟ್ಟೆಯಲ್ಲಿ ಏನಿದೆ ಅದೇ ನಿನ್ನ ವಂಶದ ನಾಶಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾನೆ. ಆಮೇಲೆ ಉಗ್ರಸೇನ ಮಹಾರಾಜನಿಗೆ ವಿಷಯ ತಿಳಿದಾಗ ಅವನು ಹೇಳ್ತಾನೆ, ಆ ಹೊಟ್ಟೆಯಲ್ಲಿ ಅವನ ಹೊಟ್ಟೆಯಲ್ಲಿ ಏನಿತ್ತು ಅದೊಂದು ಕಬ್ಬಿಣದ ಸಲಾಖಿಯಾಗಿ ಮಾರ್ಪಾಡಾಗಿರ್ತದೆ. ಅದನ್ನ ಅವರು ನೀರಿನಲ್ಲಿ ಅರೆದು, ಹೇಗೆ ನಾವು ಚಂದನವನ್ನ ಅರಿತೇವೆ ಆ ರೀತಿಯಾಗಿ ಅರೆದು ಅದನ್ನ ನೀರಿನಲ್ಲಿ ಬಿಟ್ಟು ಬಿಡ್ತಾರೆ, ಇನ್ನೇನು ಇದರಿಂದ ಸಮಸ್ಯೆ ಇಲ್ಲ ಅಂತೇಳಿ. ಆದ್ರೆ ಏನಾಗ್ತದೆ, ಹಾಗೆ ಆ ಒಂದು ಸಲಾಖೆಯಿಂದ ಬಂದಂತಹ ಹುಡಿ ಏನಿದೆ, ಕಬ್ಬಿಣದ ಹುಡಿ, ಅದು ಅದರಿಂದ ಒಂದು ರೀತಿಯಾದಂತಹ ಹುಲ್ಲು ಅಥವಾ ಒಂದು ಬಿದಿರಿನ ಮೆಳೆಗಳು ಬೆಳೆದು ಮುಂದೆ ಪ್ರವಾಸದಲ್ಲಿ ಎಲ್ಲ ಯಾದವರು ಬಂದು ಸೇರಿದಾಗ ಅದೇ ಒಂದು ಬಿದಿರಿನ ಕೋಲುಗಳನ್ನು ಹಿಡಿದುಕೊಂಡು ಹೊಡೆದಾಡಿ ಅವರು ಸಾಯ್ತಾರೆ. ಹಾಗೆ ಋಷಿಗಳು ಹೇಳಿದಂತಹ ಮಾತು ಅದು ಸುಳ್ಳಾಗುವುದಿಲ್ಲ. ಹೀಗೆ ವೈಷ್ಣವ ಅಪರಾಧವನ್ನು ನಾವು ಮಾಡಬಾರದು ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಇನ್ನು ಮದ್ಯಪಾನದ ದುಷ್ಪರಿಣಾಮ.
ಯಾದವರು ಅಲ್ಲಿ ಅಕ್ಕಿಯಿಂದ ಮಾಡಿದಂತಹ ಮದ್ಯಪಾನವನ್ನ ಮಾಡಿದ್ರು. ಹಾಗೆ ಮದ್ಯಪಾನವನ್ನ ಮಾಡಿದವರು ಆ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತಾರೆ, ಅಥವಾ ಅದರಿಂದ ಜೀವನ ಹಾಳಾಗುತ್ತದೆ ಅನ್ನುವುದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವೂ ಕೂಡ ಈ ಮೌಷಲ ಲೀಲೆಯನ್ನ ಶ್ರೀಕೃಷ್ಣನು ಮಾಡಿದ್ದಾನೆ. ಇನ್ನು ಕೊನೆಯದಾಗಿ ಯಾದವರಲ್ಲಿ ದೇವತೆಗಳ ಅಂಶ ಇತ್ತು. ಈಗ ಯಾದವರು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಶುದ್ಧ ಭಕ್ತರೂ ಹೌದು, ಹಾಗೂ ಅವರಲ್ಲಿ ಕೆಲವೊಂದು ದೇವತೆಗಳು ಕೂಡ ಸೇರಿಕೊಂಡಿದ್ರು. ಆ ದೇವತೆಗಳನ್ನ ಅವರವರ ಸ್ಥಾನಗಳಿಗೆ ಕಳುಹಿಸಿಕೊಡ್ಲಿಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣನು ಈ ಒಂದು ಲೀಲೆಯನ್ನ ಮಾಡಿದ್ದಾನೆ. ಇಲ್ಲಿ ಈ ಎಲ್ಲ ವಿಚಾರಗಳನ್ನ ವಿಶ್ವನಾಥ ಚಕ್ರವರ್ತಿ ಠಾಕೂರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಜನಸಂಖ್ಯೆಯ ಹೆಚ್ಚಳ ಅನ್ನುವಂಥದ್ದು ಈಗ ನಾವು ಪ್ರಸ್ತುತವಾಗಿ ಏನು ಹೇಳ್ತೇವೆ ಆ ರೀತಿಯಾಗಿ ಇಲ್ಲ. ಜನಸಂಖ್ಯೆ ಎಷ್ಟೇ ಹೆಚ್ಚಾದ್ರೂ ಕೂಡ ಭೂಮಿ ದೇವಿ ಅವರನ್ನು ನೋಡಿಕೊಳ್ತಾಳೆ. ಅವರಿಗೆ ಬೇಕಾದಂತಹ ಎಲ್ಲ ಸವಲತ್ತನ್ನ ಭೂಮಿಯು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ನೋಡಿದ್ರೆ ಮನುಷ್ಯರ ಜನಸಂಖ್ಯೆ ಬಹಳ ಕಡಿಮೆ. ಇತರ ಬೇರೆ ಜೀವಿಗಳೆಲ್ಲ ಲಕ್ಷಾಂತರ ಕೋಟ್ಯಂತರ ಸಂಖ್ಯೆಯಲ್ಲಿ ಇವೆ. ಅವುಗಳೆಲ್ಲವೂ ಕೂಡ ಬದುಕಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಪ್ರಕೃತಿ ಮಾಡಿಕೊಟ್ಟಿದೆ. ಹಾಗೂ ಈ ಶರೀರ ಮತ್ತು ಈ ಶರೀರಕ್ಕೆ ಬೇಕಾದ ಆಹಾರ ಎರಡೂ ಕೂಡ ಭೂಮಿಯಿಂದಲೇ ಬರುವುದರಿಂದ ಭೂಮಿಗೆ ಪ್ರತ್ಯೇಕವಾದಂತಹ ಭಾರ ಏನು ಆಗುವುದಿಲ್ಲ. ಹಾಗಾದ್ರೆ ಭೂಮಿಗೆ ಭಾರ ಆಗುವಂತದ್ದು ಯಾವುದು? ನಾವು ಮಾಡುವಂತಹ ಅಧರ್ಮ ಕಾರ್ಯಗಳು. ಅಧರ್ಮವನ್ನ ಆಚರಿಸಿದಾಗ ಭೂಮಿ ತಾಯಿಗೆ ಅವರನ್ನ ಹೊರುವುದು ಭಾರ ಅಂತ ಹೇಳಿ ಅನ್ನಿಸ್ತದೆ. ಹಾಗಾದ್ರೆ ಭೂಭಾರ ಹರಣವನ್ನ ಮಾಡುವಂತಹ ವಿಧಾನ ಯಾವುದು? ಕೃಷ್ಣ ಭಕ್ತಿಯನ್ನ ಪ್ರಸಾರ ಮಾಡುವುದು. ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಭಗವಂತನ ಭಕ್ತರಾದ್ರೆ ಆ ಭೂಮಿ ತಾಯಿ ಬಹಳ ಸಂತೋಷದಿಂದ ಎಲ್ಲಾ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಲಹುತ್ತಾಳೆ, ಪೋಷಿಸ್ತಾಳೆ. ಹಾಗಾಗಿ ಭೂಭಾರ ಹರಣ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯನ್ನ ಪ್ರಪಂಚದಾದ್ಯಂತ ಹರಡುವುದರ ಮುಖಾಂತರವಾಗಿಯೂ ಭೂಭಾರ ಹರಣವನ್ನ ನಾವು ಮಾಡಬಹುದು. ಯಾವುದೇ ರಾಕ್ಷಸರು ಈ ಭೂಮಿಯ ಮೇಲೆ ಇಲ್ಲ ಅಂತ ಹೇಳಿದ್ರೆ ಈ ಭೂಮಿಗೆ ಯಾವುದೇ ರೀತಿಯಾದಂತಹ ಭಾರವು ಇರುವುದಿಲ್ಲ. ಇರುವವರೆಲ್ಲರೂ ಕೂಡ ಭಗವಂತನ ಭಕ್ತರಾಗುವಂತೆ ಮಾಡಬೇಕು. ಹಾಗೆ ಶ್ರೀಲ ಪ್ರಭುಪಾದರು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಪ್ರಪಂಚದಾದ್ಯಂತ ಹಂಚಿದ್ದಾರೆ. ಇನ್ನು 15ನೇ ಶ್ಲೋಕದಲ್ಲಿ ಆ ಒಂದು ಯಾದವರ ವಿನಾಶದ ಕುರಿತಾಗಿ ತಿಳಿಸ್ತಾರೆ. ಮಿಥೋ ಯದೈಷಾಂ ಭವಿತಾ ವಿದ್ವಾದೋ ಮಧ್ವಾ ಮದಾಬ್ರ ವಿಲೋಚನಾನಾಂ ನೈಷಾಂ ಮಧೋಪಾಯ ಯಾನಂ ತೋನ್ಯೋ ಮಯಿ ಉದ್ಯತೆ ಅಂತ ದದತೆ ಸ್ವಯಂ ಸ್ಮಃ. ಅವರು ಮದ್ಯಪಾನದಿಂದ ಮತ್ತರಾಗುವರು, ಅವರ ಕಣ್ಣುಗಳು ತಾಮ್ರದಂತೆ ಕೆಂಪೇರುವವು, ಆಗ ಪರಸ್ಪರ ಹೊಡೆದಾಡಿ ನಾಶ ಹೊಂದುವರು. ಇವರನ್ನು ನಾಶ ಮಾಡಲು ಬೇರೆ ಉಪಾಯವಿಲ್ಲ. ನಾನು ಅಂತರ್ಧಾನನಾದಾಗ ಈ ಘಟನೆ ಸಂಭವಿಸುವುದು. ಶ್ರೀಕೃಷ್ಣನು ಹೇಳುವಂತಹ ಮಾತು. ಇಲ್ಲಿ ಭಗವಂತನ ಇಚ್ಛೆಯಂತೆಯೇ ಅವರೆಲ್ಲರೂ ಬಂದಿರುವಂತಹದ್ದು, ಯಾದವರೆಲ್ಲ ಬಂದಿರುವಂತಹದ್ದು, ಹಾಗೂ ಆತನ ಇಚ್ಛೆಯಂತೆಯೇ ಅವರೆಲ್ಲರೂ ಹಿಂದಕ್ಕೆ ಹೋಗುವುದು. ಭಗವಂತನ ಇಚ್ಛೆ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಯಾದವರನ್ನು ನಾಶ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಕೃತಿ ನಿಯಮಗಳಿಗೊಳಗಾಗಿ ಅವರಿಗೆ ಮರಣವುಂಟಾಗುವ ಸಾಧ್ಯತೆಯೂ ಇರಲಿಲ್ಲ. ಪ್ರಕೃತಿಯು ಕೂಡ ಅವರ ಮೇಲೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಕೌಟುಂಬಿಕ ಪ್ರೇಮದ ವ್ಯಾಮೋಹಕ್ಕೆ ಒಳಪಟ್ಟು ಅರ್ಜುನನು ವ್ಯಥೆಪಟ್ಟಾಗ, ವಿಷಾದ ಪಟ್ಟಾಗ ಭಗವದ್ಗೀತೆಯನ್ನು ನೀಡಲಾಯಿತು. ಅದೇ ರೀತಿ ಈ ಒಂದು ಮೌಷಲ ಲೀಲೆಯನ್ನ ಪ್ರದರ್ಶಿಸ್ಲಿಕ್ಕೋಸ್ಕರ ಶ್ರೀಕೃಷ್ಣನು ಈ ಯಾದವರ ನಡುವೆ ಕಲಹವನ್ನ ತಂದಿಟ್ಟ. ಹೀಗೆ ಶ್ರೀಕೃಷ್ಣನ ಒಂದು ಲೀಲೆಯಲ್ಲಿ ಆತನ ಶುದ್ಧ ಭಕ್ತರು ಬಹಳ ಸಂತೋಷದಿಂದ ಪಾಲ್ಗೊಳ್ಳುತ್ತಾರೆ. ಮುಂದುವರಿಸ್ತಾ ಈ 16ನೇ ಶ್ಲೋಕದಿಂದ ಕೃಷ್ಣನು ದ್ವಾರಕೆಯಲ್ಲಿ ನಡೆಸಿದಂತಹ ಅನೇಕ ಲೀಲೆಗಳನ್ನ ತಿಳಿಸ್ತಾ ಹೋಗ್ತಾರೆ. ಭಗವಾನ್ ಶ್ರೀಕೃಷ್ಣನು ಹೀಗೆಯೇ ಮನಸ್ಸಿನಲ್ಲಿ ಯೋಚಿಸಿ ಪುಣ್ಯ ಮಾರ್ಗದಲ್ಲಿ ಆದರ್ಶಕರವಾದ ಆಡಳಿತ ಕ್ರಮವನ್ನು ತೋರಿಸುವುದಕ್ಕೋಸ್ಕರವಾಗಿ ಯುಧಿಷ್ಠಿರ ಮಹಾರಾಜನನ್ನು ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ ಸ್ಥಾಪಿಸಿದನು. ಯುಧಿಷ್ಠಿರ ಮಹಾರಾಜ ಮುಂದಕ್ಕೆ ರಾಜ್ಯವನ್ನ ಆಳ್ತಾನೆ, ಆತನು ರಾಜನಾಗುತ್ತಾನೆ. ಮಹಾವೀರನಾದ ಅಭಿಮನ್ಯುವಿನಿಂದ ಅವನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿ ಉತ್ಪನ್ನವಾದ ಪುರುವಂಶದ ಬೀಜರೂಪವಾದ ಭ್ರೂಣವು ದ್ರೋಣಪುತ್ರನಾದ ಅಶ್ವತ್ಥಾಮನಿಂದ ಸುಡಲ್ಪಟ್ಟಿತು. ಆದರೆ ತದನಂತರ ಭ್ರೂಣವನ್ನು ಭಗವಾನ್ ಶ್ರೀಕೃಷ್ಣನು ಕಾಪಾಡಿದನು. ಇದು ಪರೀಕ್ಷಿತ ಮಹಾರಾಜನನ್ನ ರಕ್ಷಿಸಿದಂತಹ ಕಥೆ. ಪರೀಕ್ಷಿತ ಮಹಾರಾಜನನ್ನ ಅದು ನಾವು ಮೊದಲನೇ ಸ್ಕಂದದಲ್ಲಿ ವಿವರವಾಗಿ ಕಂಡಿದ್ದೇವೆ. ಇಲ್ಲಿ
ಆ ಭ್ರೂಣವು ಸುಟ್ಟು ಹೋಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಶ್ವತ್ಥಾಮನಿಂದ ಆ ಮಗು ಸತ್ತು ಹೋಗಿದೆ. ಸತ್ತು ಹೋದಂತಹ ಮಗುವಿಗೆ ಇನ್ನೊಂದು ರೂಪವನ್ನ ಅಥವಾ ಇನ್ನೊಂದು ಶರೀರವನ್ನ ಭಗವಂತ ನೀಡಿ ಅವನನ್ನ ರಕ್ಷಣೆ ಮಾಡಿದ್ದಾನೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಗೆ ಶರೀರ ಮತ್ತು ಆತ್ಮ ಭಿನ್ನವಾದದ್ದು ಅಂತ ಹೇಳ್ತಾರೆ. ಆತ್ಮವು ತಾನು ಧರಿಸಿರುವಂತಹ ಒಂದು ಶರೀರ ಅದು ಜರ್ಜರಿತವಾದಾಗ, ಅದು ವಾಸಕ್ಕೆ ಯೋಗ್ಯವಿಲ್ಲದೆ ಹೋದಾಗ ಇನ್ನೊಂದು ಶರೀರವನ್ನ ಸ್ವೀಕರಿಸ್ತದೆ. ಆ ಇನ್ನೊಂದು ಶರೀರವನ್ನ ಕೊಡುವಂತಹ ಕಾರ್ಯವನ್ನ ಭಗವಂತನು ಮಾಡ್ತಾನೆ. ಮುಂದಕ್ಕೆ ಮಹಾಪ್ರಭು ಶ್ರೀಕೃಷ್ಣನು ಧರ್ಮಪುತ್ರನನ್ನು ಪ್ರೇರೇಪಿಸಿ 3 ಅಶ್ವಮೇಧ ಯಾಗಗಳನ್ನ ಮಾಡಿದ್ದಾನೆ. ಇದು ಮಹಾಭಾರತ ಯುದ್ಧದ ನಂತರ ನಡೆದದ್ದು. ಯುಧಿಷ್ಠಿರ ಮಹಾರಾಜ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನನ್ನು ನಿರಂತರವಾಗಿ ಅನುಸರಿಸುತ್ತಾ ತಮ್ಮಂದಿರ ಸಹಾಯದಿಂದ ಭೂಮಿಯನ್ನು ಪರಿಪಾಲನೆ ಮಾಡಿದನು ಮತ್ತು ಸುಖವನ್ನು ಅನುಭವಿಸಿದನು. ಯಾವಾಗ ರಾಜನಾದವನು ಭಗವಂತನ ಪ್ರತಿನಿಧಿಯ ಹಾಗೆ ಕೆಲಸ ಮಾಡ್ತಾನೋ ಆಗ ಈ ಭೂಮಿಯು ಆ ಸ್ವರ್ಗಲೋಕಕ್ಕಿಂತಲೂ ಹೆಚ್ಚು ಸಮೃದ್ಧವಾಗಿ ಬೆಳೆಯುತ್ತದೆ. ಆ ಸ್ವರ್ಗಲೋಕದ ನಿವಾಸಿಗಳು ಕೂಡ ಆಶ್ಚರ್ಯ ಪಡುವಂತೆ ಅಥವಾ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಬಯಸುವಂತೆ ಈ ಭೂಮಿಯು ಸಮೃದ್ಧವಾಗಿತ್ತು ಆ ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿ. ಪ್ರಜೆಗಳ ರಕ್ಷಣೆ ಮತ್ತು ಜೀವನದ ಸುಖಾನುಭವ ಎರಡೂ ಕೂಡ ಒಟ್ಟಿಗೆ ನಡೆಯುತ್ತಾ ಇತ್ತು. ಒಟ್ಟೊಟ್ಟಿಗೆ ವಿಶ್ವಾತ್ಮನಾದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ದ್ವಾರಕಾ ನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಜೀವನ ಸುಖವನ್ನು ಅನುಭವಿಸಿದನು. ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ವಿವರಿಸಿದಂತೆ ಜ್ಞಾನ ವೈರಾಗಿಗಳಲ್ಲಿ ನೆಲೆಗೊಂಡವನಾಗಿ ಇದ್ದನು. ಹೀಗೆ ಶ್ರೀಕೃಷ್ಣ ದ್ವಾರಕಿಯಲ್ಲಿ ತನ್ನ ಒಂದು ಜೀವನವನ್ನ ನಡೆಸ್ತಾ ಇದ್ದ. ಇಲ್ಲಿ ವೈರಾಗ್ಯದ ಕುರಿತಾಗಿ ತಿಳಿಸಿದ್ದಾರೆ, ಜ್ಞಾನ ಮತ್ತೆ ವೈರಾಗ್ಯ ಅಂತ ಹೇಳಿ. ಮಹಾಭಾರತ ಯುದ್ಧದ ನಂತರ ಇಡೀ ವಿಶ್ವಕ್ಕೆ ಅಥವಾ ಇಡೀ ಭೂಮಂಡಲಕ್ಕೆ ಯುಧಿಷ್ಠಿರ ಮಹಾರಾಜ ರಾಜನಾಗಿದ್ದ. ಹಾಗೂ ಯುಧಿಷ್ಠಿರ ಮಹಾರಾಜ ಲೋಕದ ಸಾರ್ವಭೌಮನಾಗಿದ್ದಾಗ ಭಗವಾನ್ ಶ್ರೀಕೃಷ್ಣ ದ್ವಾರಕೆಯ ರಾಜನಾಗಿ ದ್ವಾರಕಾಧೀಶ ಅಂತ ಹೇಳಿ ಪ್ರಸಿದ್ಧನಾಗಿದ್ದಾನೆ. ಅಂದ್ರೆ ಇವರು ಶ್ರೀಕೃಷ್ಣನು ಸಾಮಂತ ರಾಜನ ಹಾಗೆ, ಯುಧಿಷ್ಠಿರನಿಗೆ ಸಾಮಂತ ರಾಜನ ಹಾಗೆ ಶ್ರೀಕೃಷ್ಣನು ಇದ್ದನು. ಆ ಒಂದು ಮಹಾಭಾರತ ಯುದ್ಧವನ್ನ ಯುದ್ಧದ ಸೂತ್ರಧಾರಿ ಶ್ರೀಕೃಷ್ಣನೇ. ಯುಧಿಷ್ಠಿರ ಮಹಾರಾಜನನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು ಶ್ರೀಕೃಷ್ಣನೇ. ಆದ್ರೂ ಕೂಡ ಯುಧಿಷ್ಠಿರ ಮಹಾರಾಜನ ಒಂದು ಸಾಮಂತ ರಾಜನಂತೆ ಶ್ರೀಕೃಷ್ಣನು ದ್ವಾರಕಾಧೀಶನಾಗಿ ಇದ್ದನು. ಇದು ಕೂಡ ಆ ಭಕ್ತವತ್ಸಲ ಒಂದು ಭಕ್ತವತ್ಸಲ ಲಕ್ಷಣವನ್ನ ನಾವು ಇಲ್ಲಿ ಕಾಣಬಹುದು. ಹೀಗೆ ಜ್ಞಾನಾರ್ಜನೆ ಮತ್ತು ವೈರಾಗ್ಯ ಇದು ಜೀವನದ ಪರಿಪೂರ್ಣತೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವುದು ಪಶು ಜೀವನ, ಚೇತನಾತ್ಮನ ಗುರಿಯನ್ನು ಸಾಧಿಸುವುದು ಮಾನವ ಜೀವನ. ಈ ಪಶು ಜೀವನ ಮತ್ತು ಮಾನವ ಜೀವನದ ವ್ಯತ್ಯಾಸವನ್ನ ಈ ಕೊನೆಯದಾಗಿ ಇಲ್ಲಿ ತಿಳಿಸಿದ್ದಾರೆ ಶ್ರೀ ಪ್ರಭುಪಾದರು. ಯಾರು ದೇಹದ ಅವಶ್ಯಕತೆಗಳನ್ನು ಪೂರೈಸುವುದಷ್ಟೇ ನೋಡಿಕೊಳ್ತಾರೋ ಅವರು ಪಶು ಜೀವನವನ್ನ ಮಾಡ್ತಾರೆ. ಹಾಗೂ ಚೇತನಾತ್ಮನ ಗುರಿ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂತಹ ಗುರಿಯನ್ನ ಯಾರು ಸಾಧಿಸ್ತಾರೆ ಅವರು ಮಾನವ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಮುಂದುವರಿಸ್ತಾ, ಭಗವಂತನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ನೆಲೆಯಾಗಿರುವ ತನ್ನ ಅಲೌಕಿಕವಾದ ಶರೀರದಲ್ಲಿ ಉಪಸ್ಥಿತನಾಗಿದ್ದನು. ತನ್ನ ವಾಡಿಕೆಯ ಸೌಮ್ಯ ಮಧುರ ಮಂದಹಾಸಗಳ ನೋಟವುಳ್ಳವನಾಗಿದ್ದನು. ಅಮೃತದಂತಹ ಮಾತುಗಳಿಂದ ಕೂಡಿ ಅತಿ ಪರಿಶುದ್ಧನಾದ ನಡತೆಯಿಂದ ಕೂಡಿದವನಾಗಿದ್ದನು. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಜ್ಞಾನ ಮತ್ತೆ ವೈರಾಗ್ಯವನ್ನ ತಿಳಿಸಿದ್ರೆ, ಈಗಿನ ಈ ಶ್ಲೋಕದಲ್ಲಿ ಆತನನ್ನ ಈ ಶ್ರೀನಿಕೇತನ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ಆತನು ನೆಲೆಯಾಗಿದ್ದಾನೆ, ಅಥವಾ ಇಲ್ಲಿ ಲಕ್ಷ್ಮಿಗೆ ನೆಲೆಯಾದವನು, ವಿರಕ್ತಿಯಿಂದ ಕೂಡಿದವನು. ಇದೆರಡೂ ಕೂಡ ಹೇಗೆ ಸಾಧ್ಯ? ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಅದನ್ನು ವಿವರಿಸ್ತಾರೆ. ಇದು ಎರಡೂ ಯಾವತ್ತೂ ಕೂಡ ಪರಸ್ಪರ ವಿರುದ್ಧವಲ್ಲ. ಯಾಕಂದ್ರೆ ಕೃಷ್ಣನಿಗೆ ಅಥವಾ ಯಾರಿಗೆ ಆದರೂ ಭಕ್ತರಿಗೆ ಭಗವಂತನ ಬಹಿರಂಗ ಶಕ್ತಿಯಲ್ಲಿ ವಿರಕ್ತಿ, ಆದರೆ ಅಂತರಂಗ ಶಕ್ತಿಯಲ್ಲಿ ನಮಗೆ ಪ್ರೀತಿ ಇರಬೇಕು, ಅಥವಾ ಭಗವಂತನ ಅಂತರಂಗ ಶಕ್ತಿಯಲ್ಲಿ ನಾವು ಇರಬೇಕು ಅನ್ನುವಂತಹ ಆಸೆಯನ್ನು ನಾವು ಹೊಂದಿರಬೇಕು. ಭಗವಂತನ ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿಯ ವ್ಯತ್ಯಾಸ ಇದು. ನಾವು ವೈರಾಗ್ಯ ಅಂತ ಹೇಳುವಾಗ ನಾವು ಭಗವಂತನಲ್ಲಿ ವೈರಾಗ್ಯ ತಾಳುವುದಲ್ಲ. ಭಗವಂತನಲ್ಲಿ ವೈರಾಗ್ಯವನ್ನು ತಾಳಿದ್ರೆ ಅದನ್ನ ಭಕ್ತಿ ಅಂತ ಹೇಳುವುದಿಲ್ಲ. ಭಕ್ತಿ ಅಂತ ಹೇಳಿದ್ರೇನೆ ಅನುರಾಗ,
ಭಗವಂತನಲ್ಲಿ ಅನುರಾಗವನ್ನು ಬೆಳೆಸಿಕೊಳ್ಳುವಂಥದ್ದು. ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ನಾವು ಹತ್ತಿರ ಆಗಬೇಕು, ಬಹಿರಂಗ ಶಕ್ತಿಯಲ್ಲಿ ವೈರಾಗ್ಯವನ್ನು ಬೆಳೆಸಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಅಂತರಂಗ ಶಕ್ತಿಯನ್ನು ಪರಾಪ್ರಕೃತಿ ಮತ್ತು ಬಹಿರಂಗ ಶಕ್ತಿಯನ್ನು ಅಪರಾಪ್ರಕೃತಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಲಕ್ಷ್ಮೀದೇವಿಯ ಒಂದು ನೆಲೆ ಅಂತ ಹೇಳುವಾಗ ಅದು ಪರಾಪ್ರಕೃತಿ ಅಥವಾ ಅಂತರಂಗ ಪ್ರಕೃತಿ. ಬ್ರಹ್ಮ ಸಂಹಿತೆಯಲ್ಲಿ ಆನಂದ ಚಿನ್ಮಯ ರಸ ಅಂತ ಹೇಳಿದ್ದಾರೆ, ಅದು ಕೂಡ ಈ ಅಂತರಂಗ ಶಕ್ತಿಯನ್ನೇ ತಿಳಿಸಿರುವಂತಹದ್ದು. ಶ್ರೀಕೃಷ್ಣನು 21ನೇ ಶ್ಲೋಕ. ಶ್ರೀಕೃಷ್ಣನು ಈ ಲೋಕದಲ್ಲಿ ಬೇರೆ ಬೇರೆ ಮತ್ತು ಬೇರೆ ಲೋಕಗಳಲ್ಲಿ ಅಂದ್ರೆ ಊರ್ಧ್ವ ಲೋಕಗಳಲ್ಲಿ ಮುಖ್ಯವಾಗಿ ಯದುವಂಶದವರ ಒಡನಾಟದಲ್ಲಿ ತನ್ನ ಲೀಲೆಗಳ ಸುಖಾನುಭವವನ್ನು ಮಾಡಿದನು. ರಾತ್ರಿಯಲ್ಲಿ ವಿರಾಮವಿದ್ದಾಗ ಸ್ತ್ರೀಯರೊಡನೆ ಮಧುರ ಪ್ರೇಮದ ಸೌಹಾರ್ದವನ್ನು ಅನುಭವಿಸಿದನು. ಇದೆಲ್ಲವೂ ಕೂಡ ಭಗವಂತನ ಅಂತರಂಗ ಶಕ್ತಿಯಿಂದ ಮಾಡುವಂತಹ ಲೀಲೆಗಳಾಗಿವೆ. ಇಲ್ಲಿ ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ ಅನ್ನುವಂಥದ್ದು ಹೇಗೆ ಅಂತರಂಗ ಶಕ್ತಿಯ ಒಂದು ನೆರಳು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾರೆ. ಭಗವಂತ ತನ್ನ 16,000 ಹೆಂಡತಿಯರ ಬಗ್ಗೆಯೂ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸ್ತಾನೆ. ಸ್ಕಂದ ಪುರಾಣದಲ್ಲಿ ಪ್ರಭಾಸಖಂಡದಲ್ಲಿ ಶಿವಗೌರಿಯರ ನಡುವೆ ಬಂದಂತಹ ವಿಚಾರದಲ್ಲಿ ಶ್ರೀಕೃಷ್ಣನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯ ಸಮರ್ಥನೆ ಇದೆ. ಇದನ್ನು ನಾವು ಪ್ರಮಾಣೀಭೂತವಾಗಿ ಅರ್ಥ ಮಾಡಿಕೊಳ್ಳಬಹುದು. ದಶಮ ಸ್ಕಂದದಲ್ಲಿ ಇದನ್ನು ನಾವು ವಿವರವಾಗಿ ತಿಳಿದುಕೊಳ್ಳುತ್ತೇವೆ. 22ನೇ ಶ್ಲೋಕ. ಭಗವಾನ್ ಶ್ರೀಕೃಷ್ಣನು ಹೀಗೆ ಎಷ್ಟೋ ವರ್ಷಗಳ ಕಾಲ ಗೃಹಸ್ಥ ಜೀವನದಲ್ಲಿ ತತ್ಪರನಾಗಿದ್ದನು. ಕೊನೆಗೆ ನಶ್ವರವಾದ ಲೈಂಗಿಕ ಜೀವನದಿಂದ ಬೇರಾಗುವ ವೈರಾಗ್ಯವು ಅವನಲ್ಲಿ ಪರಿಪೂರ್ಣವಾಗಿ ಪ್ರಕಟವಾಯಿತು. ಭಗವಂತ ಅವನು ಯಾವತ್ತೂ ಈ ಒಂದು ಸಂಸಾರಕ್ಕೆ ಅಂದ್ರೆ ಭೌತಿಕವಾದಂತಹ ಸಂಸಾರಕ್ಕೆ ಅಂಟಿಕೊಳ್ಳುವವನಲ್ಲ. ಆತನು ತನ್ನ ಭಕ್ತರ ಜೊತೆಗೆ ಮಾಡುವಂತಹ ಲೀಲೆಯ ಒಂದು ಭಾಗವಾಗಿ ಅವನು ಈ ರೀತಿಯಾಗಿ ವರ್ತಿಸ್ತಾನೆ. ಹೀಗೆ ಯಾವ ವ್ಯಕ್ತಿ ಒಬ್ಬನು ತನ್ನ ಜೀವಮಾನದ ಎಲ್ಲ ದಿನಗಳನ್ನು ಗೃಹಸ್ಥ ಜೀವನಕ್ಕೆ ಗಂಟಿಕ್ಕಿಕೊಂಡು ಇರಬಾರದು ಎನ್ನುವಂತಹ ಉದಾಹರಣೆಯನ್ನು ತನ್ನ ಬದುಕಿನಿಂದಲೇ ತೋರಿಸುವಂತಹ ಉದ್ದೇಶದಿಂದ ಶ್ರೀಕೃಷ್ಣನು ಈ ರೀತಿಯಾಗಿ ಲೀಲೆಯನ್ನ ಮಾಡಿದ್ದಾನೆ. 23ನೇ ಶ್ಲೋಕ. ಬದುಕಿರುವ ಪ್ರತಿಯೊಂದು ಜೀವಿಯು ಪ್ರಕೃತಿಗೆ ಮೀರಿದ ಶಕ್ತಿಯಿಂದ ನಿಯಂತ್ರಣಗೊಳ್ಳುತ್ತಾನೆ ಮತ್ತು ಹೀಗೆ ಅವನ ಇಂದ್ರಿಯ ಸುಖಭೋಗವು ಅದೇ ಶಕ್ತಿಯ ನಿಯಂತ್ರಣದಲ್ಲಿರುತ್ತದೆ. ಆದ್ದರಿಂದ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಭಕ್ತನಾದವನು ಮಾತ್ರ ಭಗವಾನ್ ಶ್ರೀಕೃಷ್ಣನ ಅಲೌಕಿಕವಾದ ಇಂದ್ರಿಯ ಚಟುವಟಿಕೆಗಳಲ್ಲಿ ವಿಶ್ವಾಸವನ್ನು ಇಡಬಹುದು. ಇತರ ಯಾರೊಬ್ಬನಿಂದಲೂ ಅದು ಸಾಧ್ಯವಿಲ್ಲ. ಇಲ್ಲಿ ನಾವೇನು ಈ ಒಂದು ಶ್ರೀಮದ್ ಭಾಗವತದ ವಿಚಾರಗಳನ್ನು ತಿಳಿದುಕೊಳ್ಳುತ್ತೇವೆ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಅಂತರಂಗ ಶಕ್ತಿಯ ಚಟುವಟಿಕೆಗಳು, ಲೀಲೆಗಳು, ಇವುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೇವೆ. ಇದು ಕೇವಲ ಭಕ್ತರಿಗೆ ಮಾತ್ರ ಅರ್ಥವಾಗುವಂತಹ ವಿಚಾರ, ಅಭಕ್ತರಿಗೆ ಇದು ಅರ್ಥವಾಗುವಂಥದ್ದಲ್ಲ. ಯಾರು ಭಗವಂತನ ಜನ್ಮ ಮತ್ತೆ ಕರ್ಮವನ್ನ ದಿವ್ಯವಾದದ್ದು ಅಂತ ಹೇಳಿ ತಿಳ್ಕೊಳ್ತಾರೋ ಅವರಿಗೂ ಕೂಡ ಈ ಶರೀರ ತ್ಯಾಗ ಮಾಡಿದ ಮೇಲೆ ಮತ್ತೊಂದು ಜನ್ಮ, ಪುನರ್ಜನ್ಮ ಅನ್ನುವಂಥದ್ದು ಇರುವುದಿಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದ್ದಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ. ಹಾಗೂ ಭಗವಂತನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳ ಹಾಗೆ ಅಲ್ಲ. ಭಗವಂತ ಸಂಸಾರಕ್ಕೆ ಅಂಟಿಕೊಂಡಿದ್ದಾನೆ ಅಂತ ಹೇಳುವುದಾದ್ರೂ ಆತನ ಇಂದ್ರಿಯ ಹೇಗಿದೆ? ಅಂಗಾನಿಯಸ್ಯ ಸ ಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿಕ ಲಯಂತಿ ಚಿರಂಜಗಂತಿ. ನಮ್ಮ ಯಾವ ಇಂದ್ರಿಯಗಳು ಈ ರೀತಿಯಾಗಿ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಅದು ಕೂಡ ಆ ಭಗವಂತನ ಸರ್ವಶಕ್ತತೆಯನ್ನ ನಮಗೆ ತಿಳಿಸಿಕೊಡುತ್ತದೆ. 24. ಇದು ಯಾದವರ ನಾಶಕ್ಕೆ ಕಾರಣವಾದಂತಹ ವಿಚಾರವನ್ನು ತಿಳಿಸುವಂತಹದ್ದು. ಒಂದಾನೊಂದು ಕಾಲದಲ್ಲಿ ಯದು ಮತ್ತು ಭೋಜ ವಂಶಗಳ ರಾಜಕುಮಾರರು ತಮ್ಮ ಆಟದ ಚಟುವಟಿಕೆಗಳಿಂದ ಮಹಾಮುನಿಗಳಿಗೆ ಕೋಪ ಬರುವಂತೆ ಮಾಡಿದರು. ಕುಪಿತರಾದ ಮುನಿಗಳು ಭಗವಾನ್ ಶ್ರೀಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಅವರಿಗೆ ಶಾಪ ಕೊಟ್ಟರು. ಯಾದವರಿಗೆ ಬಂದಂತಹ ಶಾಪವೂ ಕೂಡ ಶ್ರೀಕೃಷ್ಣನ ಇಚ್ಛೆಯ ಪ್ರಕಾರವೇ ಆಗಿತ್ತು. ಇದೆಲ್ಲ ಯಾದವರ ಒಂದು ವಂಶಗಳು, ಯದು ಮತ್ತೆ ಭೋಜ ಅಂತ ಹೇಳಿ. ಈ ವಂಶದ ರಾಜಕುಮಾರರು ಅವರು ಸಾಮಾನ್ಯವಾಗಿ ಆಟ ಆಡುವಂತ ಆಗ್ಲೇ ಹೇಳಿದ ಹಾಗೆ ಒಬ್ಬ ಸಾಂಬನನ್ನ ಗರ್ಭಿಣಿಯ ರೀತಿಯಲ್ಲಿ ವೇಷವನ್ನ ಮಾಡಿ ಹೊಟ್ಟೆಯಲ್ಲಿರುವುದು ಗಂಡು ಮಗುವೋ ಹೆಣ್ಣು ಮಗುವೋ ಅಂತ ಹೇಳಿ ಕೇಳಿರುವಂತದ್ದು. ಅದರಿಂದ ಕುಪಿತರಾದಂತಹ ಋಷಿಗಳು ಶಾಪವನ್ನ ಕೊಟ್ಟಿದ್ದಾರೆ. ಶಾಪವು ಕೂಡ ಬಂದಿರುವಂತಹದ್ದು ಇದು ಶ್ರೀಕೃಷ್ಣನ ಒಂದು
ಇಚ್ಛೆಯ ಪ್ರಕಾರವೇ ಆಗಿದೆ. 25ನೇ ಶ್ಲೋಕ. ಕೆಲವು ತಿಂಗಳುಗಳು ಕಳೆದವು. ಆಗ ದೇವತೆಗಳ ಅವತಾರಿಗಳಾದ ಮತ್ತು ವೃಷ್ಣಿಭೋಜ ಅಂಧಕರ ವಂಶಜರೂ ಆದವರು ಶ್ರೀಕೃಷ್ಣನಿಂದ ಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಆದರೆ ಶ್ರೀಕೃಷ್ಣನಲ್ಲಿ ನಿರಂತರ ಭಕ್ತಿ ಉಳ್ಳವರು ಅಲ್ಲಿಗೆ ಹೊರಡಲಿಲ್ಲ. ಅವರು ದ್ವಾರಕಿಯಲ್ಲಿಯೇ ಉಳಿದರು. ಈಗ ಇಲ್ಲಿ ಎರಡು ರೀತಿಯಾದಂತಹ ವ್ಯಕ್ತಿಗಳನ್ನ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ 26ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಅವರೆಲ್ಲರೂ ಅಲ್ಲಿಗೆ ತಲುಪಿದ ಮೇಲೆ ಅಲ್ಲಿ ಸ್ನಾನ ಮಾಡಿದರು. ಆ ಪುಣ್ಯಕ್ಷೇತ್ರದ ತೀರ್ಥ ಜಲದಿಂದ ತಮ್ಮ ಪಿತೃಗಳಿಗೆ, ದೇವತೆಗಳಿಗೆ, ಮಹರ್ಷಿಗಳಿಗೆ ತರ್ಪಣವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದರು. ರಾಜೋಚಿತ ದಾನವಾಗಿ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಿದರು. ನಿತ್ಯ ಸಿದ್ಧ ಮತ್ತೆ ಸಾಧನ ಸಿದ್ಧ ಅಂತೇಳಿ ಎರಡು ವಿಧದಲ್ಲಿ ಜನರನ್ನು ಹೇಳ್ತಾರೆ ಭಗವಂತನ ಭಕ್ತಿಯಲ್ಲಿ. ನಿತ್ಯ ಸಿದ್ಧರು ಅಂತ ಹೇಳಿದ್ರೆ ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಶಾಶ್ವತವಾಗಿ ಇರುವವರು. ಸಾಧನ ಸಿದ್ಧರು ಅಂತ ಹೇಳಿದ್ರೆ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿ ತಮ್ಮ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಆ ಒಂದು ಸಿದ್ಧಿಯನ್ನ ಅಥವಾ ಭಗವಂತನಲ್ಲಿ ಪ್ರೇಮವನ್ನು ಪಡೆದವರು. ಈ ಎರಡು ರೀತಿಯಾದಂತಹ ಭಕ್ತರಿದ್ದಾರೆ. ನಿತ್ಯ ಸಿದ್ಧ ಭಕ್ತರು ಕೃಷ್ಣನ ಅಥವಾ ಭಗವಂತನ ಧರ್ಮ ಪ್ರಚಾರ ಕಾರ್ಯದ ಪಾಲನೆಗಾಗಿ ಭೌತಿಕ ಜಗತ್ತಿಗೆ ಬರ್ತಾರೆ. ಆದರೆ ಭೌತಿಕ ಪರಿಸರದ ವಲಯಕ್ಕೆ ಎಂದೂ ಅವರು ಪತನಗೊಳ್ಳುವುದಿಲ್ಲ. ಅದನ್ನೇ ಇಲ್ಲಿ ಹೇಳಿರುವುದು, ಅವರು ದ್ವಾರಕೆಯಲ್ಲಿ ಉಳಿದರು ಅಂತ ಹೇಳಿದ್ರೆ ಇಂತಹ ಭಕ್ತರು ಯಾರು ನಿತ್ಯ ಸಿದ್ಧರಿದ್ದಾರೆ ಅವರು ದ್ವಾರಕೆಯಲ್ಲೇ ಉಳಿತಾರೆ. ದ್ವಾರಕೆಯಿಂದಲೇ ನೇರವಾಗಿ ಅವರು ಭಗವಂತನ ಧಾಮಕ್ಕೆ ಹೊರಟು ಹೋಗ್ತಾರೆ. ಆದ್ರೆ ಯಾರು ಉಳಿದವರಿದ್ದಾರೆ, ಈ ದೇವತೆಗಳ ಅಂಶಗಳು ಯಾರೆಲ್ಲ ಈ ಯಾದವರಲ್ಲಿ ಬಂದಿದ್ದಾರೋ ಅವರು ಇಲ್ಲಿ ಪ್ರವಾಸ ಕ್ಷೇತ್ರಕ್ಕೆ ಬಂದು ಈ ಭಗವಂತನು ನಡೆಸಿದಂತಹ ಈ ಲೀಲೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋಗ್ತಾರೆ. ಹೀಗೆ ಸಾಧನ ಸಿದ್ಧ ಭಕ್ತರನ್ನು ಕೂಡ ಮತ್ತೆ ಮಿಶ್ರ ಮತ್ತೆ ಶುದ್ಧ ಅಂತ ಹೇಳಿ ಎರಡು ಭಾಗವನ್ನ ಮಾಡ್ತಾರೆ. ಮಿಶ್ರ ಭಕ್ತರು ಕೆಲವು ವೇಳೆ ಕರ್ಮಗಳ ಬಗ್ಗೆ ಉತ್ಸಾಹಿಗಳಾಗಿದ್ದು ದಾರ್ಶನಿಕ ಊಹಾಪೋಹಗಳ ಅಭ್ಯಾಸವುಳ್ಳವರು. ಶುದ್ಧ ಭಕ್ತರು ತಾವು ಎಲ್ಲಿಯೇ ಇರಲಿ ಹೇಗೆ ಇರಲಿ ಈ ಮಿಶ್ರಗಳಿಂದ ಹೊರತಾಗಿರ್ತಾರೆ. ಭಗವಂತನ ಶುದ್ಧ ಭಕ್ತರು ಪುಣ್ಯಕ್ಷೇತ್ರಗಳ ಸಂದರ್ಶನದ ಯಾತ್ರೆಗಾಗಿ ಎಂದಿನ ಭಗವತ್ ಸೇವೆಯನ್ನು ಬದಿಗಿಡಲು ಹವಣಿಸುವುದಿಲ್ಲ. ಯಾರು ಶುದ್ಧ ಭಕ್ತರಿರ್ತಾರೆ, ಈಗ ಪ್ರವಾಸ ಕ್ಷೇತ್ರಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅಗತ್ಯ ಇರಲಿಲ್ಲ. ಅವರು ಆಗ್ಲೇ ಶುದ್ಧ ಭಕ್ತರಾಗಿದ್ದಾರೆ. ನಾವು ಪುಣ್ಯಕ್ಷೇತ್ರಕ್ಕೆ ಹೋಗುವುದರಿಂದ ನಮ್ಮ ಪುಣ್ಯವು ಹೆಚ್ಚಾಗ್ತದೆ ಅಥವಾ ನಮಗೆ ಭಗವಂತನಲ್ಲಿ ಭಕ್ತಿಯು ಹೆಚ್ಚಾಗ್ತದೆ. ಆದರೆ ಶುದ್ಧ ಭಕ್ತರಿಗೆ ಅಲ್ಲಿಗೆ ಹೋಗುವಂತಹ ಅಗತ್ಯ ಇರಲಿಲ್ಲ. ಪುಣ್ಯಕ್ಷೇತ್ರ ಸಂದರ್ಶನದ ಯಾತ್ರೆಯು ಮನಸ್ಸಿನ ಇನ್ನೊಂದು ಭ್ರಮೆ. ಏಕೆಂದರೆ ಭಗವಂತನ ಭಕ್ತಿ ಸೇವೆ ಯಾವ ಸ್ಥಳದಲ್ಲೇ ಆಗಲಿ ಅದು ಆಧ್ಯಾತ್ಮ ಸಿದ್ಧಿಯ ಅಂತಿಮ ಸಿದ್ಧಾಂತವಾಗಿದೆ. ಅಲ್ಲಿಗೆ ಹೋದಂತಹ ಜನರು ಬೇರೆ ಬೇರೆ ಯಜ್ಞಗಳನ್ನ ಮಾಡ್ತಾರೆ ಅಥವಾ ದಾನವನ್ನ ಮಾಡ್ತಾರೆ. ಅವುಗಳನ್ನೆಲ್ಲ ಮಾಡಿದ ನಂತರ ಮುಂದಕ್ಕೆ ಬ್ರಾಹ್ಮಣರಿಗೆ ದಾನವಾಗಿ ಗೋವುಗಳನ್ನು ಮಾತ್ರವಲ್ಲ, ಚಿನ್ನ, ಬೆಳ್ಳಿ, ಹಾಸಿಗೆ, ವಸ್ತ್ರಗಳು, ಕುಳಿತುಕೊಳ್ಳಲು ಮೃಗಾಜಿನಗಳು, ಕಂಬಳಿಗಳು, ಕುದುರೆಗಳು, ಆನೆಗಳು, ಕನ್ಯೆಯರು, ಸಾಕಷ್ಟು ಭೂಮಿ ಇವೆಲ್ಲವನ್ನು ಕೂಡ ನೀಡಲಾಯಿತು. ಇದೆಲ್ಲ ಸಮಾಜ ಕಲ್ಯಾಣಕ್ಕೋಸ್ಕರ ಜನರಿಗೆ ಅವರು ಬ್ರಾಹ್ಮಣರಿಗೆ ಮುಖ್ಯವಾಗಿ ದಾನವನ್ನ ಕೊಟ್ಟಿರುವಂತಹದ್ದು. ಬ್ರಾಹ್ಮಣರಿಗೆ ಕನ್ಯಾದಾನವನ್ನು ಮಾಡಿದ್ದಾರೆ. ಹೀಗೆ ಅವರೆಲ್ಲರ ಅವಶ್ಯಕತೆಗಳನ್ನ ಇವರು ಪೂರೈಕೆ ಮಾಡಿದ್ದಾರೆ. ಅವರಿಗೆ ಬಹಳ ಸಂತೋಷವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಮುಂದಕ್ಕೆ ಯಾದವರು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಿಸಿ ನೈವೇದ್ಯ ಮಾಡಿದ ಅತ್ಯಂತ ರುಚಿಕರವಾದ ಅನ್ನವನ್ನು ಬ್ರಾಹ್ಮಣರಿಗೆ ನೀಡಿದರು. ಅವರಿಗೆ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದರು. ಅವರು ಗೋವುಗಳನ್ನು ಬ್ರಾಹ್ಮಣರನ್ನು ರಕ್ಷಣೆ ಮಾಡುತ್ತಾ ಪರಿಷ್ಕೃತವಾದ ಬದುಕನ್ನು ಬಾಳಿದರು. ಈ ರೀತಿ ಬಹಳ ಸುಸಂಸ್ಕೃತವಾದಂತಹ ರೀತಿಯಲ್ಲಿ ಯಾದವರು ಪ್ರವಾಸ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಗಳನ್ನ ಮಾಡಿದ್ದಾರೆ. ಗೋರಕ್ಷಣೆ, ಬ್ರಾಹ್ಮಣ ಸಂಸ್ಕೃತಿಯ ಪಾಲನೆ ಇತ್ಯಾದಿಗಳೆಲ್ಲವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಮುಖ್ಯವಾಗಿ 3 ವಿಚಾರಗಳನ್ನು ಹೇಳ್ತಾರೆ. ಗೋವುಗಳನ್ನ ರಕ್ಷಣೆ ಮಾಡುವುದು, ಗೋ ಬ್ರಾಹ್ಮಣ ಹಿತಾಯಚ ಅಂತ ಹೇಳ್ತಾರೆ. ಗೋವುಗಳನ್ನು ರಕ್ಷಣೆ ಮಾಡುವುದು, ಬ್ರಾಹ್ಮಣ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವುದು, ಹಾಗೂ ಭಗವಂತನ ಭಕ್ತನಾಗುವುದು ಅಥವಾ ಭಕ್ತಿ ಸೇವೆಯನ್ನ ಮಾಡುವುದು. ಈ 3 ವಿಚಾರಗಳು ಬಹಳ ಮುಖ್ಯ. ನಾಗರಿಕ ಸಮಾಜದಲ್ಲಿ ಇರಬೇಕಾದಂತಹ 3 ತತ್ವಗಳು: ಗೋವುಗಳ ರಕ್ಷಣೆ, ಬ್ರಾಹ್ಮಣರ ರಕ್ಷಣೆ ಮತ್ತು ಭಕ್ತಿ ಸೇವೆಯ ಆಚರಣೆ ಮತ್ತು ಪ್ರಚಾರ. ಇದು 3. ಹಾಗೂ ಮುಂದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೈವೇದ್ಯ ಆಗದೇ ಇರುವಂತಹ ಯಾವುದೇ ಆಹಾರವನ್ನ ಭಕ್ತರಾದವರು ಸ್ವೀಕಾರ ಮಾಡಬಾರದು.
ಯಾವುದೇ ಕಾರ್ಖಾನೆಯಲ್ಲಿ ಆಹಾರ ಸಿದ್ಧವಾಗುವುದಿಲ್ಲ. ಕಾರ್ಖಾನೆಯಲ್ಲಿ ಸಿದ್ಧವಾದಂತಹ ಆಹಾರವನ್ನ ಅವರು ಅದಕ್ಕೆ ಸ್ವಲ್ಪ ರುಚಿಯನ್ನು ಸೇರಿಸಬಹುದು ಅಥವಾ ಅದನ್ನ ಬೇಯಿಸಿ ಕೊಡಬಹುದು. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ನೀಡಬಹುದು. ಆದ್ರೆ ಮೂಲದಲ್ಲಿ ಒಂದು ಧಾನ್ಯವನ್ನ, ಅಕ್ಕಿಯನ್ನ ಯಾವುದೇ ಕಾರ್ಖಾನೆಯು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಭೂಮಿ ತಾಯಿಯ ಮಡಿಲಿನಲ್ಲಿಯೇ ಬರಬೇಕಷ್ಟೆ, ಭೂಮಿಯಿಂದಲೇ ಬರಬೇಕು. ಈ ರೀತಿ ಒಂದು ಭಗವಂತನ ಲೀಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನಲ್ಲೇ ನಾವು ಆಶ್ರಿತರಾಗಬೇಕು. ಉರುರಸಂ ಎನ್ನುವ ಶಬ್ದ ಇಲ್ಲಿ ಬಹಳ ಬಹಳ ಮಹತ್ವಪೂರ್ಣವಾದದ್ದು. ಧಾನ್ಯ, ತರಕಾರಿ, ಹಾಲು ಇವುಗಳ ಸಮ್ಮಿಶ್ರಣದಿಂದ ರುಚಿಕರವಾದಂತಹ ಅನೇಕ ಪದಾರ್ಥಗಳನ್ನ ತಯಾರಿಸಬಹುದು. ಭಗವಂತನಿಗೆ ನೈವೇದ್ಯವಾಗದೇ ಇರುವಂತಹ ಆಹಾರ ವಸ್ತುಗಳನ್ನ ಸ್ವೀಕರಿಸುವಂತಹ ಅಗತ್ಯ ಇರುವುದಿಲ್ಲ. ಇಲ್ಲಿಯವರೆಗೆ ಎಲ್ಲವೂ ಕೂಡ ಸರಿಯಾಗಿದೆ. ಇನ್ನು ಮುಂದಕ್ಕೆ ಯಾದವರಲ್ಲಿ ಕಲಹವು ಹೇಗೆ ಪ್ರಾರಂಭ ಆಯಿತು ಅನ್ನುವುದನ್ನ 4ನೇ ಅಧ್ಯಾಯದ 1ನೇ ಶ್ಲೋಕದಿಂದಲೇ ತಿಳಿಸ್ತಾರೆ. ಅವರು ಹೇಗೆ ಮದ್ಯಪಾನವನ್ನ ಮಾಡಿ ಪರಸ್ಪರರನ್ನ ಅವರು ಬೈದುಕೊಳ್ಳುತ್ತಾರೆ, ಹೃದಯವನ್ನ ಚುಚ್ಚುವಂತಹ ಮಾತುಗಳನ್ನಾಡ್ತಾರೆ, ಮತ್ತು ಅವರ ನಡುವೆ ಜಗಳವು ಹೇಗೆ ಆಗ್ತದೆ ಇತ್ಯಾದಿಗಳನ್ನೆಲ್ಲ 4ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಹಾಗೂ ಉದ್ಧವನು ವಿದುರನನ್ನ ಮೈತ್ರೇಯರ ಬಳಿಗೆ ಕಳುಹಿಸಿಕೊಡುವಂತಹದ್ದು ಇತ್ಯಾದಿ ವಿಚಾರಗಳನ್ನ 4ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇಲ್ಲಿಗೆ ಇವತ್ತಿನ ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ 4ನೇ ಅಧ್ಯಾಯದ ಕುರಿತಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.